2026ನೇ ವರ್ಷದ ಹೊಸ ದಿನ, ಹೊಸ ವರ್ಷವನ್ನು ನಮ್ಮೆಲ್ಲರ ಬಾಳಿಗೆ ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಅದೇ ಸಂದರ್ಭದಲ್ಲಿ ಈ ಹೊಸ ವರ್ಷದ ದಿನದಂದು ಕರ್ತನ ಪವಿತ್ರಾತ್ರಿ ಭೋಜನ ಸಂಸ್ಕಾರ ಹಾಗೂ ಒಡಂಬಡಿಕೆಯ ಆರಾಧನೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗೆ ಎಲ್ಲರೂ ಎದ್ದು ನಿಂತು ಸ್ವಲ್ಪ ಹೊತ್ತು ಮೌನವಾಗಿದ್ದು ಈ ಒಡಂಬಡಿಕೆಯ ಹೊಸ ವರ್ಷದ ಆರಾಧನೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಆಸ್ತಿಕ ಬಂಧುಗಳೇ, ಬನ್ನಿರಿ. ದೇವರು ಆದರಣಕರ್ತನು, ದಯಾಸಾಗರನು, ಆರಾಧನೆಗೆ ಯೋಗ್ಯನೂ ಆತನಾಗಿದ್ದಾನೆ. ಆತನನ್ನು ಕಾಯ, ವಾಚ, ಮನಸ್ಸ, ತ್ರಿಕರಣ ಶುದ್ಧಿಯಾಗಿ ಆತನನ್ನು ಆರಾಧಿಸೋಣ. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಾಗಲಿ. ಆಮೇನ್. ಹಾಡುವ ಸಂಗೀತಗಳಲ್ಲಿ 2ನೇ ಸಂಗೀತವನ್ನು ನಾವು ಹಾಡೋಣ. ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸಬನ್ನಿ, ಊರ್ಧ್ವದಿ ಕರ್ತಗೆ ಮಹಿಮೆಯಾಗಲಿ ಅನ್ನಿ. ನಮ್ಮನ್ನು ಅನವರತ ಪರಿಪಾಲಿಸಿ ನಿನ್ನ ಕೃಪೆಯಲ್ಲಿ ಮುನ್ನಡೆಸುತ್ತಿರುವ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ. ಈ ಹೊಸ ವರುಷದ ಆರಾಧನೆ, ಒಡಂಬಡಿಕೆಯ ನಿನ್ನ ಪವಿತ್ರ ಸಂಸ್ಕಾರದ ಆರಾಧನೆ ಎಲ್ಲವನ್ನ ನಾವು ನಿನ್ನ ಪವಿತ್ರ ಸನ್ನಿಧಿಯಲ್ಲಿ ಆರಾಧಿಸುವಂಥ, ಆಚರಿಸುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ ಸ್ವಾಮಿ. ನಮ್ಮ ಈ ಪರಿಶುದ್ಧವಾದಂಥ ಆರಾಧನೆಗೆ ನಿನ್ನನ್ನು ಆಹ್ವಾನಿಸ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆಗಾಗಿ ತಲೆಬಾಗಿದ್ದೇವೆ ದೇವರೇ. ಈ ಆರಾಧನೆಗೆ ಬಾ ನೀನು ಸ್ವಾಮಿ. ಆರಾಧನೆಯಲ್ಲಿ ಹೊರಹೊಮ್ಮುವಂಥ
ಎಲ್ಲ ಘನಮಾನ ಸ್ತುತಿ ಸ್ತೋತ್ರಗಳು ನಿನಗೆ ಸಲ್ಲಲಿ ಎಂಬುದಾಗಿ ಬೇಡುತ್ತೇವೆ. ಹಾಗೆ ಆರಾಧನೆಗೆ ಬಂದಂಥವ್ರನ್ನ ಕಾರಣಾಂತರದಿಂದ ಬಾರದಿರುವವರಿಗಾಗಿಯೂ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ನೀನು ಆಶೀರ್ವಾದ ಮಾಡು. ಈಗ ಬೇಡಿದ್ದನ್ನು ಬೇಡಲು ಮರೆತಿರುವ ಎಲ್ಲ ಮೇಲಾದ ವರಗಳನ್ನು ನಮ್ಮ ರಕ್ಷಕನು ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ನಾವು ಹಾಗೆ ನಿಂತಿರುವಾಗಲೇ 355ನೇ ಸಂಗೀತವನ್ನು ನಾವು ಹಾಡೋಣ. 355ನೇ ಸಂಗೀತ. ಬನ್ನಿ ಕೂಡ ಹಾಡುವ ಹರ್ಷದಿಂದ ಗೀತವ, ಮೋಸ ನಷ್ಟ ಕಷ್ಟವು ಎಷ್ಟು ಬಂದು ಇದ್ದರೂ ಜೀವದಿಂದ ಹೀಗಲು ಹೊಸ ವರ್ಷ ಕಂಡೆವು. ಹುದುವಾದ ದೇವರಾಧನ ಕ್ರಮ ಪುಸ್ತಕ ಪುಟ ಸಂಖ್ಯೆ 165. 165ನೇ ಪುಟದಲ್ಲಿರುವ ಒಡಂಬಡಿಕೆಯ ಆರಾಧನಾ ಕ್ರಮವನ್ನು ಅನುಸರಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆಲ್ಲ ರೂಢಿಗಳು ಬಟ್ಟ ಬಯಲಾಗಿವೆ, ಎಲ್ಲ ಆಶಯಗಳು ಗೊತ್ತಾಗಿವೆ.
ನಿನಗೆ ತಿಳಿದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನ ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವು ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯವರು ಕುಳಿತುಕೊಳ್ಬೋದು. ಪ್ರಿಯರೇ, ನಾವು ಕರೆಯಲ್ಪಟ್ಟಿರುವ ಕ್ರೈಸ್ತ ಬಾಳು ಕ್ರಿಸ್ತನಲ್ಲಿ ಜೀವಿಸತಕ್ಕ ಬಾಳಾಗಿದೆ. ಅದು ಆತನ ಮೂಲಕ ಪಾಪದಿಂದ ವಿಮೋಚಿಸಲ್ಪಟ್ಟು ದೇವರಿಗೆ ಪ್ರತಿಷ್ಠಿತವಾದ ಬಾಳಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಸ್ಥಿಕೆಯಿಂದ ಸ್ಥಾಪಿತವಾಗಿರುವ ನೂತನ ಒಡಂಬಡಿಕೆಯಲ್ಲಿ ನಾವು ಸೇರಿಸಲ್ಪಟ್ಟು ಈ ಬಾಳಿನಲ್ಲಿ ಪ್ರವೇಶಿಸಿದ್ದೇವೆ. ಆ ಒಡಂಬಡಿಕೆಯು ನಿರಂತರಕ್ಕೂ ನಿಲ್ಲುವಂತೆ ಆತನು ತನ್ನ ಸ್ವರಕ್ತದಿಂದ ಅದಕ್ಕೆ ಮುದ್ರೆಯೊತ್ತಿದ್ದಾನೆ. ಈ ಒಡಂಬಡಿಕೆಯಲ್ಲಿ ದೇವರ ಭಾಗವು ಏನೆಂದರೆ, ಆತನು ಯೇಸು ಕ್ರಿಸ್ತನಲ್ಲಿ ಲೋಕವನ್ನು ತನಗೆ ಸಂಧಾನಪಡಿಸಿಕೊಂಡಿದ್ದಾನೆ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆದ ಆತನಲ್ಲಿ ಪ್ರಕಟಿಸಿರುವುದೆಲ್ಲವನ್ನು ಆತನು ನಮ್ಮಲ್ಲಿಯೂ ನಮ್ಮ ಮೂಲಕವೂ ಸಿದ್ಧಿಗೆ ತರುವನೆಂಬ ವಾಗ್ದಾನವು ಅದರಲ್ಲಿ ಅಡಗಿದೆ. ನಮ್ಮ ಅನುದಿನದ ಬಾಳಿನಲ್ಲಿ ಆತನು ತನ್ನ ಕೃಪೆಯನ್ನು ನಿಶ್ಚಯಪಡಿಸಿರುವುದರಿಂದಲೂ ನಾವು ಆತನ ಒಳ್ಳೆತನವನ್ನು ಅರಿತಿರುವುದರಿಂದಲೂ ಆತನ ವಾಗ್ದಾನವು ಸ್ಥಿರವಾದದ್ದೆಂದು ಬಲ್ಲೆವು. ನಮ್ಮ ಭಾಗವಾಗಿ ನಾವು ಈ ಒಡಂಬಡಿಕೆಯನ್ನು ನಂಬಿಕೆಯ ಮೂಲಕ ಅಂಗೀಕರಿಸಿದ್ದೇವೆ. ಇನ್ನು ಮೇಲೆ ನಾವು ನಮಗಾಗಿ ಜೀವಿಸದೆ, ಯಾವಾತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನೋ, ಯಾವಾತನು ತನ್ನ ಮಹಿಮೆಯ ಮೇಲ್ಮೆಗಾಗಿ ತನ್ನನ್ನು ಸೇವಿಸಬೇಕೆಂದು ನಮ್ಮನ್ನು ಕರೆದಿರುವನೋ ಆತನಿಗಾಗಿ ಜೀವಿಸಲು ಬದ್ಧರಾಗಿರುತ್ತೇವೆ. ನಾವು ಪುನಃ ಮುಖ್ಯವಾಗಿ ಕರ್ತನ ಮೇಜಿನ ಬಳಿ ಕೂಡಿ ಬರುವಾಗ ನಮ್ಮ ಪ್ರತಿಷ್ಠೆಯ ಕಾಲಕ್ಕೆ ಮಾಡಿದ ಪ್ರತಿಜ್ಞೆಗಳನ್ನು ತಿರುಗಿ ಮಾಡುತ್ತೇವೆ. ಆದರೆ ಇಂದು ನಮ್ಮನ್ನು ದೇವರೊಂದಿಗೆ ಬಂಧಿಸಿರುವ ಒಡಂಬಡಿಕೆಯನ್ನು ಸಂತೋಷದಿಂದಲೂ ಗಂಭೀರತೆಯಿಂದಲೂ ಸ್ಥಿರಪಡಿಸಿಕೊಳ್ಳುವುದಕ್ಕಾಗಿ ಕೂಡಿ ಬಂದಿದ್ದೇವೆ. ಆದ ಕಾರಣ ದೇವರ ಮಹೋಪಕಾರಗಳನ್ನು ಆತನ ಕರೆಯುವಿಕೆಯ ದಿಸೆಯಿಂದ ನಮಗೆ ಲಭಿಸಿರುವ ನಿರೀಕ್ಷೆಯನ್ನು ಸ್ಮರಿಸುವವರಾಗಿ ನಮ್ಮ ಹೃದಯಗಳನ್ನು ಆತನ ಕಡೆಗೆ ಎತ್ತಿ ಆತನನ್ನು ವಂದಿಸೋಣ. ನಾವು ದೇವರನ್ನು ಸ್ತುತಿಸಿ ವಂದಿಸೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ಆತನನ್ನು, ನಮ್ಮನ್ನು ಸೃಷ್ಟಿಸಿರುವ ಪ್ರೀತಿಯುಳ್ಳ ದೇವರನ್ನು ನಾವು ವಂದಿಸೋಣ. ನಮ್ಮನ್ನು ಪ್ರತಿಯೊಂದು ಗಳಿಗೆಯಲ್ಲಿಯೂ ಕಾದು ಕಾಪಾಡುವ ಆತನನ್ನು ವಂದಿಸೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವತನ ಪ್ರಭಾವ ಜ್ಞಾನದ ಪ್ರಕಾಶವನ್ನು ನಮಗೆ ಅನುಗ್ರಹಿಸಿರುವ ಆತನನ್ನು ವಂದಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿ ನಾವು ಹೆಚ್ಚಳ ಪಡೋಣ. ಆತನು ಐಶ್ವರ್ಯವಂತನಾಗಿದ್ದರೂ ನಮ್ಮ ನಿಮಿತ್ತವಾಗಿ ಬಡವನಾದನು. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆತನು ಉಪಕಾರಗಳನ್ನು ಮಾಡುತ್ತಾ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಸಂಚರಿಸಿದನು. ಆತನು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಆತನು ಸತ್ತವನಾದನು ಮತ್ತು ಯುಗಾಂತರಗಳಲ್ಲಿಯೂ ಬದುಕೋನಾಗಿದ್ದಾನೆ. ಆತನು ವಿಶ್ವಾಸಿಗಳಿಗೆಲ್ಲ ಸ್ವರ್ಗ ರಾಜ್ಯವನ್ನು ತೆರೆದಿದ್ದಾನೆ. ಆತನು ಪಿತನ ಮಹಾಮಹಿಮೆಯಲ್ಲಿ ದೇವರ ಬಲಗಡೆಯಲ್ಲಿ ಕೂತಿರುವನು. ಆತನು ನ್ಯಾಯಾಧಿಪನಾಗಿಯೂ ಅರಸನಾಗಿಯೂ ತಿರುಗಿ ಬರುತ್ತಾನೆ. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಆನಂದಿಸೋಣ. ಆತನು ಕರ್ತನು, ಜೀವದಾಯಕನು. ಆತನಿಂದ ನಾವು ದೇವರ ಕುಟುಂಬದಲ್ಲಿ ಹುಟ್ಟಿ ಕ್ರಿಸ್ತನ ದೇಹದಲ್ಲಿ ಅಂಗಗಳಾದೆವು. ಆತನ ಸಾಕ್ಷಿಯು ನಮ್ಮನ್ನು ದೃಢಪಡಿಸುತ್ತದೆ. ಆತನ ಜ್ಞಾನವು ನಮ್ಮನ್ನು ಬೋಧಿಸುತ್ತದೆ. ಆತನ ಶಕ್ತಿಯು ನಮ್ಮನ್ನು ಬಲಪಡಿಸುತ್ತದೆ. ಆತನು ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ನಮಗೆ ಮಾಡಲು ಸಿದ್ಧನಾಗಿರುತ್ತಾನೆ. ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ದೇವರ ವಿವಿಧ ಉಪಕಾರಗಳಿಗಾಗಿ ನಾವು ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುವ. ನಮ್ಮ ತಂದೆಯಾದ ದೇವರೇ, ಎಲ್ಲ ಒಳ್ಳೆಯದಕ್ಕೂ ಮೂಲ ಕಾರಣನೇ. ಕಳೆದು ಹೋದ ವರ್ಷದಲ್ಲಿ ಮಾತ್ರವಲ್ಲದೆ ನಮ್ಮ ಜೀವಮಾನದ ಎಲ್ಲ ವರ್ಷಗಳಲ್ಲಿ
ನಮ್ಮನ್ನು ನೀನು ಕೃಪೆಯಿಂದ ಪರಿಪಾಲಿಸಿದ ಬಂದಿರುತ್ತಿ. ನಮ್ಮ ದಿವಸಗಳನ್ನು ನಿನ್ನ ಪ್ರೀತಿಯಿಂದ ತುಂಬಿಸಿ ನಮ್ಮನ್ನು ಈ ಸ್ಥಳಕ್ಕೂ ಈ ಸಮಯಕ್ಕೂ ತಂದಿರೋದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ನಮ್ಮನ್ನು ವಿಮೋಚಿಸಿ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಉನ್ನತವಾದ ಬಾಧ್ಯತೆಗೆ ಕರೆದಿದ್ದಿ. ನೀನು ಆತ್ಮನ ಅನ್ಯೋನ್ಯತೆಯಲ್ಲಿದ್ದು ಇದ್ದುಕೊಂಡು ನಿನ್ನ ಸಭೆಯು ಕೊಡುವ ಸಾಕ್ಷಿಯಲ್ಲಿ ನಾವು ಪಾಲುಗಾರಾಗುವಂತೆ ನಮಗೆ ಅನುಗ್ರಹಿಸಿದ್ದಿ. ಕತ್ತಲೆಯಲ್ಲಿ ನೀನು ನಮಗೆ ಬೆಳಕು, ಕಷ್ಟ ಶೋಧನೆಗಳಲ್ಲಿ ಆಶ್ರಯದ ಬಂಡೆಯು, ನಮ್ಮ ಸಂತೋಷಗಳಲ್ಲಿ ಪರಮಾನಂದವು, ನಮ್ಮ ಕಾಯ ಕಷ್ಟದಲ್ಲಿ ಸರ್ವ ಸಂಪೂರ್ಣ ಫಲವು ಆಗುತ್ತಾ ಬಂದು ನಿನ್ನೆಲ್ಲ ತಾಳ್ಮೆಯನ್ನು ಧಾರಾಳವಾದ ಕೃಪೆಯನ್ನು ಸ್ಮರಿಸಿ ಈಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಮತ್ತು ನಮ್ಮ ಹೃದಯಗಳನ್ನು ದೇವರೇ ಪರಿಶೋಧಿಸುವಂತೆ ಬೇಡಿಕೊಳ್ಳೋಣ. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಆತ್ಮವಂಚನೆಯಿಂದ ದೇವರ ಸಾನ್ನಿಧ್ಯವನ್ನು ಕಳಕೊಳ್ಳದಂತೆ ನಾವು ಬಹು ದೀನಭಾವದಿಂದ ನಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡೋಣ. ನಾವು ಪಾಪಗಳನ್ನು ಅರಿಕೆ ಮಾಡುವಾಗ ಪ್ರತಿಬಿನ್ನದ ನಂತರ ಮುಂದಿನ ಅರಿಕೆಯನ್ನು ಕರ್ತನೆ ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಕ್ಷಮಿಸು ಎಂಬತಕ್ಕಂಥ ಪ್ರತ್ಯುತ್ತರವನ್ನು ಸಭೆಯು ನೀಡುವಂತೆ ಕೇಳ್ಕೊಳ್ತೇನೆ. ಪ್ರಾರ್ಥಿಸೋಣ. ನಮ್ಮ ತಂದೆಯಾದ ದೇವರೇ, ನಾವು ಅನುಸರಿಸತಕ್ಕ ಜೀವನ ಪಥವನ್ನು ನಿನ್ನ ಪ್ರಿಯ ಕುಮಾರನ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಿ. ಆತನಿಂದ ಕಲಿಯುವುದರಲ್ಲಿ ನಾವು ಆಲಸ್ಯ ತೋರಿಸಿರುವೆವೆಂದು, ಆತನನ್ನು ಹಿಂಬಾಲಿಸದೆ ಹಿಂಜರಿದಿರುವೆವೆಂದು, ಆತನ ಶಿಲುಬೆಯನ್ನು ಹೊರಲು ಒಪ್ಪಲಿಲ್ಲವೆಂದು ನಾಚಿಕೆಯಿಂದ ಅರಿಕೆ ಮಾಡುತ್ತೇವೆ. ನಮ್ಮ ಆರಾಧನೆಯ ನಿಸ್ಸಾರತೆಯನ್ನು, ಕ್ರೈಸ್ತ ಅನ್ಯೋನ್ಯತೆಯ ವಿಚಾರದಲ್ಲಿ ಮತ್ತು ಕೃಪಾ ಸಾಧನಗಳ ವಿಚಾರದಲ್ಲಿ ನಾವು ತೋರಿಸಿರುವ ಅಲಕ್ಷ್ಯತೆಯನ್ನು, ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡುವುದರಲ್ಲಿ ನಾವು ತೋರಿಸಿದ ಹೇಡಿತನವನ್ನು, ನಿನ್ನ ಸೇವೆಯಲ್ಲಿ ನಾವು ವಹಿಸಬೇಕಾಗಿದ್ದ ಕರ್ತವ್ಯ ಭಾರವನ್ನು ತಪ್ಪಿಸಿಕೊಳ್ಳಲು ನಾವು ಮಾಡಿದ ಯತ್ನವನ್ನು, ನಿನ್ನ ವರದಾನಗಳ ಸಂಬಂಧದಲ್ಲಿ ನಮಗಿರುವ ಮನೆವಾರ್ತಿತನದ ಕೊರತೆಯನ್ನು ಮನ್ನಿಸೆಂದು ಬೇಡುತ್ತೇವೆ. ನಿನ್ನ ಪ್ರೀತಿಯು ನಮ್ಮ ಮೂಲಕ ಪರರಿಗೆ ಮುಟ್ಟಿದುದು ಅತ್ಯಲ್ಪ. ಯೋಚನೆ ಇಲ್ಲದೆ ನಾವು ತೀರ್ಪು ಮಾಡಿದುದು ಆಗಿದೆ. ಇತರರನ್ನು ಆತುರದಿಂದ ಖಂಡಿಸಿದ್ದು ನಿಜ. ಕ್ಷಮಾದಾನ ಮಾಡುವುದರಲ್ಲಿಯೂ ಅರೆಮನಸ್ಸು ತೋರಿದೆವು. ಒಂದಾಗುವುದಕ್ಕೆ ಇನ್ನು ಮುಂದೆ ನೋಡಿದೆವು. ನಮ್ಮ ನೆರೆಯವರಿಗೆ ನಾವು ಮಾಡತಕ್ಕ ಸಹಾಯವನ್ನು ಮಾಡಲು ಮನಸ್ಸಿಲ್ಲದೆ ಹೋದೆವು. ಇವೆಲ್ಲವುಗಳನ್ನು ಕ್ಷಮಿಸು ಕರ್ತನೇ. ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಕ್ಷಮಿಸು. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದೋಹವನ್ನೆಲ್ಲ ಅಳಿಸಿಬಿಡು. ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ದೇವರೇ, ನನ್ನ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪಲು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ
ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿ ನೇಮಿಸಿದ ದೇವರೇ, ನಾವು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ನಿನ್ನ ಬಳಿಗೆ ಬಂದು ನಿರಂತರವಾದ ಒಡಂಬಡಿಕೆಯಲ್ಲಿ ನಿನ್ನ ಸಂಗಡ ಏಕೀಭವಿಸುವಂತೆ ನಮಗೆ ಕೃಪಾವರವನ್ನು ಅನುಗ್ರಹಿಸಬೇಕೆಂದು ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಈಗ ಇಂದಿಗೆ ನೇಮಕವಾದ ಸತ್ಯವೇದ ಭಾಗವು ಓದಲ್ಪಡುವುದು. ಮೊದಲನೇದಾಗಿ ಹಳೆ ಒಡಂಬಡಿಕೆಯಿಂದ ವೇದ ಪಾರಣವಾಗುವುದು. ಎಲ್ಲರಿಗೂ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. ಈ ಒಡಂಬಡಿಕೆ ಆರಾಧನೆಗೆ ನೇಮಕಗೊಂಡ ಸತ್ಯವೇದದ ಮೊದಲನೇ ವೇದ ಪಾರಾಯಣ ಭಾಗವು ಅರಣ್ಯಕಾಂಡ 13ನೇ ಅಧ್ಯಾಯ 21ನೇ ವಚನದಿಂದ 30 ವಚನಗಳವರೆಗೆ. ಹಳೆ ಒಡಂಬಡಿಕೆಗಳಲ್ಲಿ ಅರಣ್ಯಕಾಂಡ 13ನೇ ಅಧ್ಯಾಯ 21ರಿಂದ 30 ವಚನಗಳವರೆಗೆ ದೇವರ ವಾಕ್ಯವನ್ನು ಕೇಳೋಣ. ಅವರು ಬೆಟ್ಟವನ್ನು ಹತ್ತಿ ಚಿನ್ ಅರಣ್ಯದಿಂದ ಹಮಾತಿನ ದಾರಿಯಲ್ಲಿರುವ ರೆಹೋಬಿನವರೆಗೆ ಆ ದೇಶವನ್ನು ಸಂಚರಿಸಿ ನೋಡಿದರು. ಅವರು ಬೆಟ್ಟವನ್ನು ಹತ್ತಿ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯವನ್ನು ದಾಟಿ ಹೆಬ್ರೋನಿಗೆ ಬಂದರು. ಅಲ್ಲಿ ಅಹೀಮನ್, ಶೇಷೈ, ತಲ್ಮೈ ಎಂಬ ಉನ್ನತರಾದ ಪುರುಷರು ಇದ್ದರು. ಹೆಬ್ರೋನ್ ಪಟ್ಟಣವು ಐಗುಪ್ತ ದೇಶದಲ್ಲಿರುವ ಚೋವನ್ ಪಟ್ಟಣಕ್ಕಿಂತ 7 ವರ್ಷ ಮುಂಚೆ ಕಟ್ಟಲ್ಪಟ್ಟದ್ದು. ಅವರು ಎಷ್ಕೋಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಾಲತೆಯಿಂದ ಒಂದೇ ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಇಬ್ಬರು ಅದನ್ನು ಅಡ್ಡದಂಡಿಗೆಯಿಂದ ಹೊತ್ತುಕೊಂಡು ಬಂದರು. ಕೆಲವು ದಾಳಿಂಬ ಹಣ್ಣುಗಳನ್ನು, ಅಂಜೂರದ ಹಣ್ಣುಗಳನ್ನು ತಂದರು. ಇಸ್ರಾಯೇಲ್ಯರು ಅಲ್ಲಿ ಆ ದ್ರಾಕ್ಷೆಯ ಗೊಂಚಲನ್ನು ಕೊಯ್ದದ್ದರಿಂದಲೇ ಆ ಸ್ಥಳಕ್ಕೆ ಎಷ್ಕೋಲ್ ಎಂದು ಹೆಸರುಂಟಾಯಿತು. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲಿಯರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು. ಅದು ಹಾಲು ಜೇನು ಹರಿಯುವ ದೇಶವೇ. ಅಲ್ಲಿನ ಹಣ್ಣುಗಳು ಇಂಥವು. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರೂ ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. 2ನೇ ವೇದ ಪಾರಾಯಣವನ್ನು ಕೇಳೋಣ. ಈ ನೂತನ ವರ್ಷದ ಒಡಂಬಡಿಕೆಯ ಆರಾಧನೆಯಲ್ಲಿ 2ನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಿಂದ 13 ವಚನಗಳು.
The Epistle to the Hebrews, chapter 12, verses 1 to 13. ನಮಗೆ ಸಂಭವಿಸುವ ಕಷ್ಟಗಳನ್ನು ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ದೇವರ ವಾಕ್ಯವನ್ನು ಕೇಳಿರಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಎಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಹಾದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋಚಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು ಎಂಬುವಂಥದ್ದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 56ನೇ ಜ್ಞಾನ ಕೀರ್ತನೆ ಹಾಡೋಣ. 1, 3, 5, 56. ಸಮಾಧಾನದೀಶ ಸರ್ವೇಶನೇ ಬಂದ 56, 1, 3, 5 ಚರಣ ಬಿಟ್ಟು ಚರಣವನ್ನು ನಾವು ಹಾಡೋಣ. ಸಮಾಧಾನಾಧೀಶ ಸರ್ವೇಶ ತೇ ಬಂದ, ಸಮಾಧಾನಾಧೀಶ ಸರ್ವೇಶ ತೇ ಬಂದ, ಸಮಸ್ತ ಜನ ಮೋಚನಾ ಈ ಮಹಿಯೊಳಗವತರಿಸಿದ, ಸಮಸ್ತ ಜನ ವಿಮೋಚನಾರ್ಥ ಈ ಮಹಿಯೊಳಗವತರಿಸಿದ, ಸಮಸ್ತ ಜನ ವಿಮೋಚನಾರ್ಥ, ಸಮಸ್ತ ಜನ ಮೋಚನಾರ್ಥ ಈ ಮಹಿಯೊಳಗವತರಿಸಿದ, ಸಮಾಧಾನಾಧೀಶ ಸರ್ವೇಶ ತೇ ಬಂದ. ಅಂಬರಾದೊಳಾನಂದ ಅಮರಸೇನ ಸಂಗೀತ, ಅಂಬರಾದೊಳ ಅಮರಸೇನ ಸಂಗೀತ, ಗಂಭೀರ ಗಾನವಿದಿದ್ದು ಕಂಬನಿಯನು ನಿಲ್ಲಿಬೋದು, ಗಂಭೀರ ಗಾನವಿದು
ಬಾಳವಿದು ನಂಬುವವರ ಪ್ರಾಣವಿದು ಸಂಭ್ರಮ ಸೌಭಾಗ್ಯವಗು ಸಮಾಧಾನ ದೀಶ ಸರ್ವೇಶನ್ ಗುರುಬರೊಡನೆ ಕೂಡಿ ನಮ್ಮ ನುರಿತವೇ ಅರಿಯಲೆಮ್ಮ ಗುರುಬರೊಡನೆ ಕೂಡಿ ನಮ್ಮ ನುರಿತವೇ ಸುರಚಿರ ನಿರ್ಮಲ ಸುಭಕ್ತಿ ವಿನಯವೆಂಬ ಕಾಂಕೆಯೇತಿ ಸುರಚಿರ ನಿರ್ಮಲ ಸುಭಕ್ತಿ ವಿನಯವೆಂಬ ಕಾಂಕೆಯೇ ಪರಮ ಸುತನ ಕರುಣೆ ಪೋತ್ ಪರಮ ಸುತನ ಕರುಣೆ ಪೋತಿ ಧರೆಯೊಳ್ ಪಡೆಯೊಳ್ ಬಗುದು ಸಮಾಧಾನ ದೇಶ ಸರ್ವೇಶ ಬಂಧ ಆತ್ಮವೇ ಎಚ್ಚರವಗೊಂಡು ಆನಂದ ಭರದಿನಿಂದ ಆತ್ಮವೇ ಎಚ್ಚರವಗೊಂಡು ಆನಂದ ಆತ್ಮರೊಡೆಯ ನಿಧಿರುಗೊಂಡು ಆಚರಿಸು ಪ್ರಣಾಮವಿಂದ ಆತ್ಮರೊಡೆಯ ನಿಧಿರುಗೊಂಡು ಆಚರಿಸು ಪ್ರಾಣ ಆತ್ಮ ಸೇವಾ ನಿರತನಾಗ್ ಆತ್ಮ ಸೇವಾ ನಿರತನಾಗ್ ಅಂತರಂಗ ಸುಖಿನಿನಾಗು ಸಮಾಧಾನ ದೀಶ ಸರ್ವೇಶನೇ ಬಂಧು. ನಾವೆಲ್ಲರೂ ಎದ್ದು ನಿಂತು ಸುವಾರ್ಥ ಪಾರಾಯಣವನ್ನು ಕೇಳೋಣ. ಈ ಒಡಂಬಡಿಕೆಯ ಆರಾಧನೆಯಲ್ಲಿ ಸುವಾರ್ಥ ವೇದ ಪಾರಣಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನದಿಂದ 62 ವಚನದವರೆಗೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 57ನೇ ವಚನದಿಂದ ಅಧ್ಯಾಯ ಪೂರ್ತಿಯಾಗಿ. ತನ್ನ ಶಿಷ್ಯರು ದೇವರ ಸೇವೆಗೆ ಮೊದಲಾಗಿ ಬೇರೆ ಯಾವುದನ್ನು ಚಿಂತಿಸಕೂಡದೆಂದು ಯೇಸು ಬೋಧಿಸಿದ್ದು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ.
ಸಭೆಯರು ದಯಮಾಡಿ ಕುಳಿತುಕೊಳ್ಳಿ. ನಮ್ಮ ಭಜನಾ ಮಂಡಳಿಯವರಿಂದ ನೂತನವಾದಂಥ ವಿಶೇಷ ಗೀತೆಯನ್ನು ಕೇಳೋಣ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಮತ್ತೊಂದು ಹೊಸ ವರ್ಷವನ್ನು ನಮ್ಮ ಜೀವನದಲ್ಲಿ ತ್ರಯೇಕನಾದ ದೇವರು ದಯಪಾಲಿಸಿದ್ದಾರೆ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಡಂಬಡಿಕೆಯ ಆರಾಧನೆಯಲ್ಲಿ ಭಜನಾ ಮಂಡಳಿಯವರ ಪರವಾಗಿ ನಿಮ್ಮೆಲ್ಲರಿಗೂ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷವಿಡೀ ನಿಮ್ಮ ಹಾಗೂ ನಿಮ್ಮ ಕುಟುಂಬದಲ್ಲಿ ಯಶಸ್ಸು, ಕೀರ್ತಿ, ಸಮಾಧಾನ, ಶಾಂತಿ, ಜಯ, ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳಿಗೆ ದೇವರು ಸಫಲತೆ ಹಾಗೂ ದೇವರೊಂದಿಗೆ ನಾವು ನಡೆಯುವಂಥ ಶಕ್ತಿಯನ್ನು ದೇವರು ನಮಗೆ ದಯಪಾಲಿಸಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಗೀತೆ ಒಂದು ಮಾರ್ಚಿಂಗ್ ಸಾಂಗ್ ಥರ ಇದೆ, ಮಾರ್ಚ್ ಫಾಸ್ಟ್ ಸಾಂಗ್ ಥರ ಒಂದು ವಿಶೇಷವಾದ ರಾಗದಲ್ಲಿ ರಚಿಸುವಂಥದ್ದು. ಜೊತೆಗೆ ಒಂದು ತ್ರಯೇಕತ್ವ ಸಿದ್ಧಾಂತ, ನಾವೇನು ಒಂದು ಡಾಕ್ಟ್ರಿನ್ ನಂಬ್ತೇವೋ ಅದರ ಮೇಲೆ ರಚಿಸಿರುವಂಥದ್ದು. ಈ ಒಂದು ರಚನೆಯನ್ನು ಮಾಡಿ ಅಯ್ಯನವರು ಕಳಿಸಿದಾಗ ಅಯ್ಯನವರು ಒಂದು ಉತ್ತಮವಾದ ಹಾಡು ಅಂತೇಳಿ ನಮಗೆ ಹುರಿದುಂಬಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಇದೇ ನಮಗೆ ಬಲ. ಎಷ್ಟೋ ಸಮಯದಲ್ಲಿ ನೀವೆಲ್ಲರೂ ಕೊಡುವಂಥ ಒಂದು ಒಳ್ಳೆಯ ಮಾತುಗಳು ಅಥವಾ ನೀವು ಹಾರೈಸುವಂಥ ರೀತಿ ನಮಗೆ ತುಂಬ ನಮಗೆ ಅನುಕೂಲ ಆಗ್ತಾ ಇದೆ. ಹೊಸ ಹೊಸ ಗೀತೆಗಳನ್ನು ರಚಿಸಿ ನೀವು ಮುಂದೆ ದೇವರ ಮಹಿಮೆಗಾಗಿ ಹಾಡಲಿಕ್ಕೆ. ಎಷ್ಟೋ ಗಂಟಲುಗಳು ಸರಿಗಿಲ್ಲ, ನೆಗಡಿ, ಕೆಮ್ಮು, ಇದರ ನಡುವೆನೂ ಕೂಡ ದೇವರು ನಿಮ್ಮ ಮುಂದೆ ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಂದೆಯಾದ ದೇವರಿಗೂ, ಕುಮಾರನಾದ ದೇವರಿಗೂ, ಪರಿಶುದ್ಧಾತ್ಮನಾದ ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸ್ತಾ ಈ ಹಾಡನ್ನು ದೇವರ ಮಹಿಮೆಗಾಗಿ ಹಾಡಲಿಕ್ಕೆ ಇಷ್ಟಪಡ್ತೇವೆ.
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನ ವಾಕ್ಯ ಸೇವಕನ ಪ್ರಸಂಗದೊಟ್ಟಿಗೆ ನೀನು ಮಾತನಾಡು. ಸತ್ಯವತಾರಿಯೇ, ಭಕ್ತ ಬೋಧಕನೇ, ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಕಂಡುಕೊಳ್ಳುವೆವು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಆಮೇನ್. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಂದು ಹೊಸ ವರ್ಷ. ಒಬ್ಬ ಕವಿ ಹೀಗೆ ಹೇಳ್ತಾನೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಇಂದು ಯುಗಾದಿ. ನಮ್ಮ ಮನಸ್ಸುಗಳು ಯುಗಾದಿ ಅಂದುಕೊಳ್ಳಿ ಯುಗಾದಿ ಹಬ್ಬಕ್ಕೆ ಹೋಗುತ್ತೆ ಅಲ್ವಾ? ಯುಗಾದಿ, ಯುಗದ ಹಾದಿ, ವರ್ಷದ ಆರಂಭ, ವರ್ಷದ ಹಾದಿ, ಯುಗದ ಹಾದಿ. ಯುಗಾದಿ ಇಂದು. ಹೊಸ ವರುಷ ಮಾನವನ ಜೀವಿತದ ಹೊಸತನವನ್ನು ರೂಪಿಸುತ್ತದೆ. ಹೊಸ ವರುಷ ಮಾನವನ ಜೀವಿತದ ಹೊಸತನವನ್ನು ರೂಪಿಸುತ್ತದೆ. ಹರುಷ, ಸಂತೋಷಗಳ ಜೊತೆ ನೂತನ ವರ್ಷದಲ್ಲಿ ಸುಖ ಸಮೃದ್ಧಿಯ ಬಯಕೆಗಳುಂಟಾಗುತ್ತವೆ. ಕಳೆದು ಹೋದ ಕಷ್ಟಾರ್ಜಿತ ಕಹಿಯ ಅನುಭವಗಳನ್ನು ಮರೆತು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಮಾನವನು ಹಳೆಯ ದುಷ್ಟ ಸ್ವಭಾವಗಳನ್ನು ಬಿಟ್ಟು ದೈವಿಕ ಚಿಂತನೆ, ಶಾಂತಿ, ಸೌಹಾರ್ದತೆಯ, ಸಮೃದ್ಧಿಯ ಜೀವನವನ್ನು ಹೊಸ ವರ್ಷದಲ್ಲಿ ಬಯಸುತ್ತಾನೆ. ಜೀವನದಲ್ಲಿ ಉತ್ತಮವಾದದ್ದನ್ನೇ ಬಯಸುತ್ತಾನೆ. ಪ್ರತಿ ವರ್ಷದ ಜನವರಿ 1ನೇ ತೇದಿಯನ್ನು ಕ್ರೈಸ್ತ ವರ್ಷಾರಂಭ ಎಂಬುದಾಗಿ ಕರೆಯುತ್ತಾರೆ. ನಾನು ಮೊದಲು ಹೇಳಿದ ಹಾಗೆ ಇಂದು ಬಾಂಧವರು ಯುಗಾದಿ ಎಂಬುದಾಗಿ ಹೇಳುತ್ತಾರೆ. ಯುಗದ ಆದಿ, ಯುಗಾದಿ, ಯುಗದ ಆರಂಭ ಎಂದರ್ಥ. ಆ ದಿನ ಮಾನವ ಜೀವಿತ ಹಗಲು ರಾತ್ರಿಗಳಿದ್ದಂತೆ ಸುಖ ದುಃಖ ಕಹಿ ಸಿಹಿಗಳೆಂಬ ಮಿಶ್ರಿತವಾಗಿದೆ ಎಂಬ ಸಂಕೇತವಾಗಿ ಅವರು ಬೇವು ಬೆಲ್ಲವನ್ನು ಸವಿಯುತ್ತಾರೆ. ಸುಖ ದುಃಖ ಕಹಿ ಎಲ್ಲವೂ ಕೂಡ ಮಿಶ್ರಿತವಾದಂಥ ಜೀವನ, ಮಾನವನ ಜೀವನ ನಮ್ಮದಾಗಬೇಕು. ಹಾಗಾಗಿ ಅದರ ಸಾಂಕೇತಿಕವಾಗಿ ಬೇವು ಬೆಲ್ಲವನ್ನು ಸವಿಯುತ್ತಾರೆ. ಕಾಲಚಕ್ರವು ಉರುಳಿದಂತೆಲ್ಲ ವಯೋಧರ್ಮದಂತೆ ಆಯುಷ್ಯನ ದಿನಗಳು ಉರುಳುತ್ತಾ ಉರುಳುತ್ತಾ ಮರಣವನ್ನು ಸಮೀಪಿಸುತ್ತಿದೆ. ನಮ್ಮ ಜೀವನದಲ್ಲಿ ಎಷ್ಟೋ ವರ್ಷಗಳನ್ನು ನಾವು ದಾಟಿ ಬಂದಿದ್ದೇವೆ. 6 ತಿಂಗಳು ಮಗು, 2 ತಿಂಗಳು, 1 ತಿಂಗಳು, 6 ವರ್ಷ, ಹೀಗೆ ಸುಮಾರು 70-80 ವರ್ಷ ದಾಟಿದವರು ಕೂಡ ನಮ್ಮ ಸಭೆಯಲ್ಲಿದ್ದಾರೆ. 2025ನೇ ಇಸವಿ ಡಿಸೆಂಬರ್ 31 ನಾವು ನೋಡಬೇಕೆಂಬುದಾಗಿ ಹೇಳಿದರೂ ಬಯಸಿದರೂ ಸಿಕ್ಕೋದಿಲ್ಲ. ಚರಿತ್ರೆಯ ಪುಟಗಳಲ್ಲಿ ಸೇರಿ ಹೋಯಿತು. ಮುಂದೆ ಸಿಕ್ಬೋದು, 26, 27 ಸಿಕ್ಬೋದು, ದೇವರ ಕೃಪೆ ಇದ್ದರೆ, ನಾವು ಬದುಕಿದರೆ. ಆದರೆ 2025 ಡಿಸೆಂಬರ್ 31 ನಮ್ಮ ಜೀವನದಲ್ಲಿ ಮತ್ತೆ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಆಯುಷ್ಯನ ದಿನಗಳು ಉರುಳುತ್ತಾ ಉರುಳುತ್ತಾ ಮಾನವನ ಮರಣವನ್ನು ಸಮೀಪಿಸುತ್ತೇವೆ. ಅದಕ್ಕೆ ಮೋಶ ಹೇಳ್ತಾನೆ, ನಮ್ಮ ಆಯುಷ್ಯನ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳು. ಒಂದು ಪ್ರಾರ್ಥನೆ, ನಮ್ಮ ದಿನಗಳು ಕೊಂಚ, ಯಾವಾಗ ಯಾವ ಸಂದರ್ಭದಲ್ಲಿ ಏನೂ ಗೊತ್ತಿಲ್ಲ. ಒಂದೊಂದು ವರ್ಷವು ಒಂದೊಂದು ಮೈಲಿಗಲ್ಲಿನಂತೆ ಅನೇಕ ಮೈಲುಗಲ್ಲುಗಳನ್ನು ನಾವು ದಾಟುತ್ತಾ ಬಂದಿದ್ದೇವೆ. ನಮ್ಮ ಪ್ರಯಾಣದಲ್ಲಿ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ. ಭಯಪಡಬೇಡ, ದಿಗ್ಭ್ರಮೆಗೊಳ್ಳೆದ್ದರು, ನಾನೇ ನಿನ್ನೊಂದಿಗಿದ್ದೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಪ್ರವಾದಿಯ ಪ್ರವಾದನ ವಾಕ್ಯ ನಮ್ಮನ್ನು ಧೈರ್ಯಪಡಿಸುತ್ತದೆ, ಆದರಣೆ ನೀಡುತ್ತದೆ, ನಿರೀಕ್ಷೆ ಕೊಡುತ್ತದೆ, ಭರವಸೆಯನ್ನು ನೀಡುತ್ತದೆ. ಈ ವಾಕ್ಯಗಳನ್ನು ನಾವು ನೋಡುವಾಗ ಹಾಗಾದರೆ ದೈವ ಸೃಷ್ಟಿಯ ಹಗಲು ರಾತ್ರಿಗಳ ಎಣಿಕೆಯಲ್ಲಿ ಸಂವತ್ಸರಗಳು 12 ತಿಂಗಳಿಗೊಂದು ವರ್ಷವಾಗಿ ದಾಟುತ್ತಾ ಬರುತ್ತದೆ. ಈಗ ನಾವು 2025ನೇ ಇಸವಿಯನ್ನು ವರ್ಷವನ್ನು ದಾಟಿ ಕ್ರಿಸ್ತ ಶಕ 2026ನೇ ವರ್ಷಕ್ಕೆ ನಿನ್ನೆ ರಾತ್ರಿ ಎಚ್ಚರವಾಗಿದ್ದು ಪಾದಾರ್ಪಣೆ ಮಾಡಿದ್ದೇವೆ. ಅನೇಕರು ಎಚ್ಚರಿಕೆಯ ರಾತ್ರಿಯ ಆರಾಧನೆಯಲ್ಲಿ ಮಗ್ನರಾಗುತ್ತಾರೆ. ಇನ್ನು ಕೆಲವರಿಗೆ ಹೊಸ ವರ್ಷ ಹಳೆ ವರ್ಷ ಅಂತ ಗೊತ್ತೇ ಇಲ್ಲ ಅವರಿಗೆ.
ಇನ್ನು ಕೆಲವರು ಅನೇಕರ ಜೀವನವನ್ನು ಲೌಕಿಕವಾದಂಥ ಜೀವನದಲ್ಲಿ ನಾವು ನೋಡುವಾಗ ಅನೇಕರು ಹೊಸ ವರ್ಷ ಹೇಗೆ ಆಚರಣೆ ಮಾಡಬೇಕು, ಎಚ್ಚರಿಕೆ ರಾತ್ರಿ ಹೇಗೆ ಕಳೆಯಬೇಕು, ನಾನಾ ವಿಧವಾದಂಥ ಲೌಕಿಕ ರೀತಿಯಲ್ಲಿ ಕಳೆಯುತ್ತಾರೆ. ಹಳೆ ವರ್ಷ ಚೆನ್ನಾಗಿ ಕುಡಿದು ಮತ್ತರಾಗಿ ಸಂತೋಷ ಪಡೋದು, ಇದೇ ಸಂತೋಷ, ಇಲ್ಲೇ ಸ್ವರ್ಗ, 2 ಪೆಗ್ ಹಾಕಿ ನೋಡು ಇಲ್ಲೇ ಸರಕ ನರಕ ಎಲ್ಲ ಸಿಗುತ್ತೆ. ಅನೇಕರ ಭಾವನೆಗಳು. ಅನೇಕರು ದೈವಿಕ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಕ್ರೈಸ್ತ ಬಾಂಧವರು ಎಲ್ಲರೂ ಕೂಡ ಎಚ್ಚರವಾಗಿದ್ದು, ನಿನ್ನೆ ರಾತ್ರಿ ಹೊಸ ವರ್ಷವನ್ನು ನಾವು ಪಾದಾರ್ಪಣೆ ಮಾಡಿದ್ದೇವೆ, ಎಚ್ಚರವಾಗಿದ್ದು. ಇನ್ನು ಕೆಲವರಿಗೆ ಹೊಸ ವರ್ಷ ಗೊತ್ತಿಲ್ಲ, ಕುಡಿದು ಮತ್ತಾಗಿ ಹೊಸ ವರ್ಷ ನಾಳೆ ವರ್ಷನ ಪಾದಾರ್ಪಣೆ ಮಾಡಿದ್ದಾರೆ. ತಂದೆ ಹೆಂಡತಿ ಮಕ್ಕಳು ಬನ್ನಿ ಚರ್ಚ್ಗೆ ಹೋಗೋಣ ಅನ್ನುವಾಗ ಚರ್ಚು ಇವತ್ತು ಯಾವುದೇನ ಇವತ್ತು ಅಂತ ಕೇಳ್ತಕ್ಕಂಥ ಎಷ್ಟೋ ಕುಟುಂಬಗಳು ಕೂಡ, ನಾಸ್ತಿಕತೆಯ ಕುಟುಂಬಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. ಯಾಕೆ? ನಮ್ಮ ಜೀವನ ಪಾರಮಾರ್ಥಿಕ ಚಿಂತನೆಯಡಿಯಲ್ಲಿ ಹಿಂದೆ ಬಿದ್ದಿದ್ದೇವೆ. ಆತ್ಮಿಕವಾಗಿ ನಾವು ಕುಂಠಿತವಾಗುತ್ತಾ ಇದ್ದೇವೆ. ಲೌಕಿಕವಾದರಲ್ಲಿ ನಾವು ಮಗ್ನರಾಗುತ್ತಾ ಇದ್ದೇವೆ. ಕಾರಣ ನಮ್ಮ ಜೀವನ ದುಸ್ಥಿತಿಯ ಕಡೆಗೆ ನಡೆಸ್ತದೆ. ದೇವರ ವಾಕ್ಯದ ಎದುರಿನಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಂಡಾಗ ನಮ್ಮ ಜೀವನ ಅವನತಿಯ ದುಸ್ಥಿತಿಯೇ ಕಾಣುತ್ತದೆ. ಇಂದು 2026ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಇದು ಹೊಸ ವರ್ಷವಾಗಿದೆ. ಈ ಹೊಸ ವರ್ಷ ಪಾದಾರ್ಪಣೆ ಮಾಡಿದ್ದು ಮಾತ್ರವಲ್ಲ, ಹೊಸ ವರ್ಷಕ್ಕೆ ಹೊಸ ನಿರ್ಧಾರವನ್ನು ನಾವು ಮಾಡಿಕೊಳ್ಳಬೇಕು. ಹೊಸ ಆಲೋಚನೆ ಇರಬೇಕು. ಹೊಸ ಆಲೋಚನೆಗಳು, ಹೊಸ ದರ್ಶನಗಳು ನಮಗಿರಬೇಕು. ಯಾವಾಗ? ಯೇಸು ಸ್ವಾಮಿ ನಮ್ಮಲ್ಲಿರುವಾಗ ಮಾತ್ರ. ಯೇಸು ನಮ್ಮ ಜೊತೆಯಲ್ಲಿರುವಾಗ, ಯೇಸುವಿನೊಟ್ಟಿಗೆ ನಾವು ಚಲಿಸುವಾಗ, ಯೇಸುವಿನೊಟ್ಟಿಗೆ ಜೀವಿಸುವಾಗ ನಮ್ಮ ಆಲೋಚನೆಗಳು, ನಮ್ಮ ನಿರ್ಧಾರಗಳು ಬದಲಾವಣೆ ಆಗಬೇಕು. ನೂತನ ವರ್ಷದಲ್ಲಿ ಬದಲಾವಣೆಯ ಜೀವಿತ ಪ್ರಾಮುಖ್ಯವಾದದ್ದು. ಒಂದು ಸಾರಿ ಒಂದು ಸಣ್ಣದಾದಂಥ ಕುಗ್ರಾಮ, ಆ ಹಳ್ಳಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದರಂತೆ ಪ್ರೈಮರಿ ಶಾಲೆಯಲ್ಲಿ. ಭಾಳ ಪ್ರಾಮಾಣಿಕವಾದಂಥ ಶಿಕ್ಷಕವರು, ಪ್ರಾಮಾಣಿಕವಾಗಿ ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುವಂಥದ್ದು, ಶಿಸ್ತು, ಸಂಯಮ ಎಲ್ಲವೂ ಆ ಶಿಕ್ಷಕರಲ್ಲಿತ್ತು. ಒಂದು ಸಾರಿ ಇನ್ಸ್ಪೆಕ್ಷನ್ಗೆ ಬಂದರಂತೆ. ಮಾಮೂಲು ಬರುವಂತೆ ಬರ್ತಾರೆ. ಆ ಶಿಕ್ಷಕರ ಬಗ್ಗೆ ಆ ಇನ್ಸ್ಪೆಕ್ಟರ್ ಗೊತ್ತು, ಒಳ್ಳೆ ಪ್ರಾಮಾಣಿಕವಾದಂಥ ವ್ಯಕ್ತಿ, ಮಕ್ಕಳಿಗೆ ಒಳ್ಳೆ ಕಲಿಸ್ತಾರೆ ಅಂತ. ಇಲ್ಲಿ ಹೇಗೂ ಅವರ ಒಂದು ನಿಯಮದಂತೆ ಬಂದರು. ಬರುವಾಗ ಇವರು ಪಾಠ ಮಾಡ್ತಾಯಿದ್ರು. ಪಾಠ ಮಾಡುವಾಗ ಆ ಇನ್ಸ್ಪೆಕ್ಟರ್ ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರಂಥ ಪಾಠ. ಆಗ ಒಂದು ಪ್ರಶ್ನೆ ಕೇಳಿದ್ರಂಥ ಮಕ್ಕಳಿಗೆ. ಮಕ್ಕಳೇ, 2ನೇ ಬಗ್ಗೆ ಕೇಳಿದ್ರು. 2 ಎಷ್ಟು ಅಂತ ಕೇಳಿದ್ರಂತೆ. ಆಗ ಒಬ್ಬ ಹೇಳಿದಂತೆ 2 500 ಸಾರ್ ಅಂದ್ರಂತೆ. ಆಗ ಮಾಸ್ಟರ್ ಬೇಷ್ ಅಂದರಂತೆ. ಮತ್ತೆ ಒಬ್ಬರು ಕೇಳಿದ್ರಂತೆ 2 ಎಷ್ಟು? 2 450 ಸಾರ್ ಅಂದ. ಬೇಷ್ ಅಂದ್ರಂತೆ ಮಾಸ್ಟ್ರು. 2 ಎಷ್ಟು? ಹೀಗೆ 200 300 180ಕ್ಕೆ ಬಂತು. ಆಗ ಈ ಇನ್ಸ್ಪೆಕ್ಟರ್, ನಾನು ಒಳ್ಳೆ ಮೇಷ್ಟ್ರು ಅಂತ ತಿಳ್ಕೊಂಡಿದ್ರು, ಒಳ್ಳೆ ಇದ್ಯಾಕೆ ಈ ಮಗ್ಗಿನ ಈ ರೀತಿ ಕಳಿಸಿದ್ರು, ಈ ಮೇಷ್ಟ್ರಿಗೆ ಮಗ್ಗಿ ಬರಲ್ವಾ? 40 ಹೇಳಿದ್ರಂತೆ. ಮೇಷ್ಟ್ರೇ, 2ನೇ ಮಗ್ಗಿ ಗೊತ್ತಿಲ್ವ ನಿಮಗೆ? ಗೊತ್ತು ಸರ್. 2 ಎಷ್ಟು ಸರ್? ಎಷ್ಟು ಹೇಳಿ ಮೇಷ್ಟ್ರೇ? ಸರ್ 2 18 ನನಗೂ ಗೊತ್ತಿದೆ. ನಾನು ಈ ಶಾಲೆಗೆ ಬರುವಾಗ 2 ಎಷ್ಟು ಅಂದರೆ 2000 3000 ಹೇಳ್ತಾರೆ, 180ಕ್ಕೆ ತಂದು ನಿಲ್ಲಿಸಿದ್ದೀನಿ ಸರ್ ಅಂದರಂತೆ. ನಮ್ಮ ಜೀವನ ಒಂದು ಬದಲಾವಣೆಯ ಜೀವನ ಆಗಬೇಕು. ಒಂದು ಕಥೆ, ಒಂದು ಮಾರಲ್, ಒಂದು ಬದಲಾವಣೆ ಜೀವನ. ಆ ಶಿಕ್ಷಕರು ಆ ಶಾಲಾ ಮಕ್ಕಳನ್ನು ಒಂದು ಬದಲಾವಣೆ ತಂದಿದ್ದಾರೆ. ಮಕ್ಕಳ ಜೀವನವನ್ನು ರೂಪಿಸುತ್ತಾ ಇದ್ದಾರೆ. ಹಾಗಾದರೆ ಬದಲಾವಣೆಯ ಜೀವಿತವನ್ನು ಹೊಂದಿಕೊಳ್ಳುವುದೇ ನಮ್ಮ ಮುಖ್ಯ ಗುರಿಯಾಗಿರಬೇಕು. ಇದ್ದದ್ದರಲ್ಲಿ ಇದ್ದಂತೆ ಬಂದ ಯೇಸುವೆ ನಮ್ಮ ಸಾಧನೆ ಏನು, ನಮ್ಮ ಅಚೀವ್ಮೆಂಟ್ ಏನು, ಅದು ಬಹಳ ಪ್ರಾಮುಖ್ಯವಾದಂಥದ್ದು. ಈ ಹೊಸ ದಿನದಲ್ಲಿ, ಹಿಂದಿನ ದಿನಗಳಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆದುಕೊಂಡು ದೇವರಿಗೆ ಕೃತಜ್ಞತೆಯಾಗಿ ವ್ಯಕ್ತಿಯಾಗಿ, ಕುಟುಂಬವಾಗಿ ನಾವು ಆರಾಧನೆಗೆ ಬರಬೇಕು. 177ನೇ ಜ್ಞಾನಕೀರ್ತನೆ ಹೇಳ್ತಾನೆ, ಕಾಣಿಕೆಗಳನ್ನು ಒಯ್ಯುವ ದೇವರ ಮನೆಗೆ, ಪ್ರಾಣಾಧಾನವನಿತ್ತ ಕಾಣಿಕೆಗಳನ್ನು ಒಯ್ಯುವ ದೇವರ ಮನೆಗೆ ಹೇಗೆ ನಾವು ಕಾಣಿಕೊಡ್ತೇವೆ? ಮಡದಿ ಮಕ್ಕಳೊಂದಿಗೆ ಕಡು ನಲ್ಮೆಯಿಂದಲೇ ನಡೆದು ದೇವಾಲಯ ದೆಡಗೆ ಭಕ್ತಿಯಲ್ಲಿ ನಾನು ಹೆಂಡತಿ ಮಕ್ಕಳೊಟ್ಟಿಗೆ ಭಯಭಕ್ತಿಯಿಂದ ದೇವರ ಆಲಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಒಬ್ಬ ಕೀರ್ತನಗಾರನ ಹೇಳ್ತಾ ಇದ್ದೇನೆ. ಹಾಗಾದರೆ ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರ ಏನು? ನಮ್ಮ ಅನೇಕ ಕುಟುಂಬಗಳಲ್ಲಿ ನಾವು ನೋಡುವಾಗ ಹೆಂಡತಿ ಬಂದರೆ ಗಂಡ ಬರಲ್ಲ, ಗಂಡ ಬಂದರೆ ಹೆಂಡತಿ ಬರಲ್ಲ, ಹೆಂಡತಿ ಗಂಡ ಬಂದರೆ ಮಕ್ಕಳು ಬರಲ್ಲ. ಇಷ್ಟು ದೇವಾಲಯದ ಅದಲ್ಲ. ಮಡದಿ ಮಕ್ಕಳೊಂದಿಗೆ ಕಡು ನಲ್ಮೆಯಿಂದಲೇ ನಡೆದು ದೇವಾಲಯ ಪೊಡಗೆ ಭಕ್ತಿಯಲ್ಲಿ, ಆ ಭಕ್ತಿ ದೇವಾಲಯದೆಡೆಗಿರುವಂಥ
ಭಕ್ತಿ ನಮ್ಮಲ್ಲಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ವ್ಯಕ್ತಿಯಾಗಿ ಬರಬೇಕು, ನಾವು ದೇವಾಲಯಕ್ಕೆ ಕುಟುಂಬವಾಗಿ ಬರಬೇಕು, ಸಭೆಯಾಗಿ ಕೂಡಿ ಬರಬೇಕು, ದೇವರಿಗೆ ತಲೆಬಾಗಬೇಕು. ಹೊಸ ವರ್ಷದಲ್ಲಿ ಕೆಟ್ಟದ್ದಕ್ಕೆ ಪೈಶಾಚಿಕ ಶೋಧನೆಗೆ ಒಳಪಡದಂತೆ ಕಾಯ್ದು ಹೊಸ ಚೈತನ್ಯದಿಂದ ತುಂಬಿದವರಾಗಿ ಪ್ರಾರ್ಥಿಸಬೇಕು. ಅದಕ್ಕೆ ಮನಸ್ಸು ಸಿದ್ಧವಾಗಬೇಕು. ಕಾಯ ವಾಚ ಮನಸ್ಸು ತ್ರಿಕರಣ ಶುದ್ಧಿಯಾಗಿರಬೇಕು. ನಾವು ಕಾಯ ವಾಚ ಮನಸ್ಸು ತ್ರಿಕರಣ ಶುದ್ಧಿಯಾಗಬೇಕು. ಹೊಸ ವರ್ಷ ಬಂತೆಂದು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಪದ್ಧತಿಯಂತೆ ದೇವಾಲಯವನ್ನು ಪ್ರವೇಶಿಸಿ ಆರಾಧನೆಯಲ್ಲಿ ಭಾಗವಹಿಸಿ ಮನೆಗೆ ಹೋಗಿ ವಿಶೇಷವಾದಂಥ ಭಕ್ಷ್ಯ ಭೋಜಗಳನ್ನು ಮಾಡಿದರೆ ಸಾಲದು. ಕಣ್ಣಿಗೆ ಇಂಪು ತರುವ ಟಿ ವಿ ಸಿನಿಮಾಗಳನ್ನು ನೋಡಿದರೆ ಸಾಲದು. ಅಷ್ಟರಲ್ಲಿಯೇ ತೃಪ್ತರಾದರೆ ಹೊಸದನ್ನು ಸಾಧಿಸದಂತಾಗುವುದಲ್ಲ. ಹೃದಯ ಪರಿವರ್ತನೆ ಮುಖ್ಯ. ಯೆರೆಮೀಯ 31 ಹೇಳ್ತಾನೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಹೃದಯ ಪರಿವರ್ತನೆ ಮುಖ್ಯವಾಗಿ ಪ್ರತಿ ವರ್ಷವೂ ನಾವು ಆರಾಧನೆಗೆ ಬರುತ್ತೇವೆ, ಹೇಳಿದ್ದನ್ನೇ ಹೇಳುತ್ತೇವೆ, ಮಾಡಿದ್ದನ್ನೇ ಮಾಡುತ್ತೇವೆ. ಇದು ಕೇವಲ ಆಚಾರವಾಗುತ್ತದೆ. ಆಚಾರವಾಗಬಾರದು. ನಮ್ಮ ಜೀವನವೇ ಒಂದು ಆರಾಧನೆಯನ್ನಾಗಬೇಕು. ನಮ್ಮ ಜೀವನವನ್ನೇ ದೇವರು ಆರಾಧ್ಯನು, ಆರಾಧನೆ ಮಾಡತಕ್ಕಂಥವರನ್ನು, ದೇವರನ್ನು ಆರಾಧಿಸುವಂಥ ನಮ್ಮ ಜೀವನವನ್ನೇ ಒಂದು ಆರಾಧನೆಯನ್ನಾಗಿ ಮಾರ್ಪಡಿಸಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿರಬೇಕು. ಇಂದಿನ ಈ ಹೊಸ ವರ್ಷದ ಗಂಭೀರ ಆರಾಧನೆಯಲ್ಲಿ, ಆಚರಣೆಯಲ್ಲಿ ದೇವರ ಚಿತ್ತವನ್ನು ನಾವು ಹೊಸದಾಗಿ ಕಂಡುಕೊಳ್ಳಬೇಕು. ಹೊಸದಾಗಿ ಆರಾಧನೆ, ಹೊಸ ವರ್ಷದಲ್ಲಿ, ಹೊಸ ದಿನದಲ್ಲಿ ಆರಾಧನೆಗೆ ಬಂದಿದ್ದೇವೆ. ದೇವರ ಚಿತ್ತ ಏನು ಎಂಬುದಾಗಿ ಅರಿಯಲು ಪ್ರಯತ್ನಿಸಬೇಕು. ನಾವು ದೇವರ ಚಿತ್ತವನ್ನು ಅರಿತುಕೊಳ್ಳಲು ಪ್ರಯತ್ನಿಸಬೇಕು. ಹಳೆಯದು ಹೊಸದು ಈ ಲೋಕದಲ್ಲಿ ಇದ್ದೇ ಇರುತ್ತದೆ. ಈ ವರ್ಷ ಹೊಸದಾಗಿರುವುದು ಮುಂದಿನ ವರ್ಷ ಹಳೆಯದಾಗುತ್ತದೆ. 2026 ಹೊಸ ವರ್ಷ. ಮುಂದಿನ ಡಿಸೆಂಬರ್ 31 ರಾತ್ರಿ 12 ಗಂಟೆ ಹಳೆ ವರ್ಷ. ಈ ವರ್ಷ ಹೊಸದಾದದ್ದು ಮುಂದಿನ ವರ್ಷ ಹಳೆಯದಾಗುತ್ತದೆ. ಇಂಥ ಹೊಸ ವರ್ಷಗಳನ್ನು ನಾವು ಎಷ್ಟೋ ದಾಟಿದ್ದೇವೆ, ಎಷ್ಟೋ ಕಂಡಿದ್ದೇವೆ. ಕಳೆದ ವರ್ಷದಲ್ಲಿದ್ದಂಥ ನಮ್ಮ ಅನೇಕ ಬಾಂಧವರು ಈ ದಿನದಲ್ಲಿಲ್ಲ. ಹಾಗಾದರೆ ನಾವು ಎಷ್ಟೋ ಹೆಚ್ಚಿನವರಲ್ಲ. ದೇವರು ನಮ್ಮನ್ನು ಉಳಿಸಿ ಹೊಸ ದಿನದಲ್ಲಿ ಮುಂದಿನದನ್ನು ಆಲೋಚಿಸುವಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ದೇವರಿಗೆ ಕೃತಜ್ಞತೆ. ನಾವು ಉಳಿದಿರುವುದು ಯೆಹೋವನ ಕರುಣೆ. ನಮ್ಮ ಅಂತಸ್ತು, ನಮ್ಮ ವಿದ್ಯೆ, ನಮ್ಮ ಸ್ಥಾನಮಾನ, ನಮ್ಮ ವರ್ತಮಾಂತಗಳಿಂದಲ್ಲ, ಯೆಹೋವನ ಕರುಣೆಯಿಂದ ನಾವು ಉಳಿದಿದ್ದೇವೆ. ಆಲೋಚನೆ. ಆದ್ದರಿಂದ ಕರ್ತನನ್ನು ನಾವು ಭಯಭಕ್ತಿಯಿಂದ ಆರಾಧಿಸಬೇಕು. ದೇವರ ವಾಕ್ಯವನ್ನು ಹೊಸದಾಗಬೇಕು. ದೇವರ ವಾಕ್ಯ ನಮ್ಮನ್ನು ಹೊಸದಾಗಿ ಬದುಕುವಂತೆ ಧೈರ್ಯ, ಆಧರಣೆಯನ್ನು ನೀಡುತ್ತದೆ. ದೇವರ ವಾಕ್ಯವನ್ನು ನಾವು ಓದುವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ದೇವರ ವಾಕ್ಯವು ನಮ್ಮನ್ನು ಹೊಸದಾಗಿ ಮುನ್ನಡೆಸುತ್ತದೆ. ದೇವರ ವಾಕ್ಯದಿಂದಲ್ಲದೆ ಬೇರೆ ಯಾವುದರಿಂದಲೂ ನಮ್ಮನ್ನು ಹೊಸದಾಗಿ ಪರಿವರ್ತಿಸಲು, ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯತೆ ಇಲ್ಲ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ ಎಂಬುದಾಗಿ ಹೇಳ್ತಾರೆ. ಆದರೆ ಜೀವನವು ಒಂದು ಪ್ರಯಾಣವಾಗಿದೆ. ದೇವರು ಪ್ರಯಾಣದಲ್ಲಿ ಬರುವ ಒಂದೊಂದು ಮೈಲ್ಗಳನ್ನು ದಾಟಿಸಿ ನಡೆಸುತ್ತಾನೆ. ಸರ್ವಸಾಧಾರಣವಾಗಿ ವಾಚ್ ನೈಟ್, ಎಚ್ಚರವಿದ್ದು ಪ್ರಾರ್ಥಿಸುತ್ತಾ ಕಾಲಿರುವ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ನಾನಾಗಲೇ ಹೇಳಿ, ಮಲಗಿ ನಿದ್ರೆಯಲ್ಲಿಯೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಕೆಲವರಿಗೆ ಹಳೆಯದು ಹೊಸದು ಎನ್ನುವ ಅನುಭವವೇ ಇಲ್ಲ. ಹೊಸ ವರ್ಷದ ಪ್ರಾರಂಭದಲ್ಲಿ ದೇವಾಲಯಕ್ಕೆ ಬರುವಂಥದ್ದು ಎಚ್ಚರಿಕೆಯ ಜೀವನಕ್ಕೆ ಸಂಕೇತ. ಹೊಸ ವರ್ಷದಲ್ಲಿ ದೇವಾಲಯಕ್ಕೆ ಬರುವಂಥದ್ದು, ಆರಾಧನೆಯಲ್ಲಿ ಭಾಗವಹಿಸುವಂಥದ್ದು, ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು, ಕರ್ತನ ಪವಿತ್ರ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಭಾಗಿಯಾಗುವಂಥದ್ದು, ಇದು ಒಂದು ಶುಭ ಸಂಕೇತ, ಎಚ್ಚರಿಕೆಯ ಸಂಕೇತ. ಒಂದು ಹೊಸ ದಿನದ ಹೊಸ ಜೀವಿತದಲ್ಲಿ ನಮ್ಮ ಬಯಕೆ, ನಿರೀಕ್ಷೆಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಂಥ ದಿನ. ದೇವರ ವಾಗ್ದಾನ, ಒಡಂಬಡಿಕೆ, ಪವಿತ್ರ ಭೋಜನ ಸಂಸ್ಕಾರದ ಪಾರಮಾರ್ಥವನ್ನು ಅರಿತು ಅನುಷ್ಠಾನಕ್ಕೆ ತರುವಂಥ ಒಂದು ಶುಭ ದಿನ. ಒಪ್ಪಂದಗಳು ಅನೇಕ ವಿಧವಾಗಿರುತ್ತದೆ. ಮಾನವರೊಡನೆ ಸಹಬಾಳ್ವೆ ಮಾಡುವ ಒಪ್ಪಂದಗಳು, ಗಂಡು ಹೆಣ್ಣಿನ ವಿವಾಹ ಸಂಬಂಧದಲ್ಲಿ ಜೊತೆಯಾಗಿ ಜೀವಿಸಲು, ಪರಸ್ಪರ ಪ್ರೀತಿಸಲು, ಕಾಪಾಡಲು, ಕುಟುಂಬ ಬೆಳೆಸಲು ಮಾಡಿಕೊಳ್ಳುವ ಒಪ್ಪಂದ. ಹೀಗೆ ಅನೇಕ ವಿಧಗಳಾಗಿರ್ತವೆ. ಕೆಲವು ಲಿಖಿತ ರೂಪದಲ್ಲಿರ್ತವೆ, ಕೆಲವು ಸಂಪ್ರದಾಯದಿಂದ ತುಂಬಿರುತ್ತದೆ. ಹಾಗಾದರೆ ನಾವು ಓದಂಥ ಹಳೆಯ ಒಡಂಬಡಿಕೆ ಪರಿಚಯಕ್ಕೆ ನಾವು ಬರುವಾಗ ನಮ್ಮ ಇಂದಿನ ಮುಖ್ಯ ಪ್ರಸ್ತಾಪ ರನ್ನಿಂಗ್ ದ ರೇಸ್ ವಿತ್ ಪರ್ಸಿವೆರೆನ್ಸ್ ಎಂಬುದಾಗಿ.
ಓಟವನ್ನು ಪರಿಶ್ರಮದಿಂದ ಓಡುವುದು. ಮಕ್ಕಳಿಗೆ ರನ್ನಿಂಗ್ ರೇಸ್ ಅಂದ್ರೆ ಭಾಳ ಸಂತೋಷ ಅಲ್ವಾ? ಮಕ್ಕಳು ನಿದ್ದೆ ಮಾಡ್ತಾ ಇದ್ದೀರಾ? ರನ್ನಿಂಗ್ ರೇಸ್ ಅಲ್ವಾ? ರನ್ನಿಂಗ್ ರೇಸ್ ಹೇಳುವಾಗ ಮೊನ್ನೆ ದೇವರ ಅಂತ ಹೇಳ್ತಾಯಿದ್ರು. ಏನು ಹೇಳ್ತಾಯಿದ್ರು? ನೀವು ರನ್ನಿಂಗ್ ರೇಸ್ ನಿಲ್ಲುವಾಗ ಏನಂತ ಹೇಳ್ತಾಯಿದ್ರು? ಕಾಶನ್ ಏನು ಕೊಡ್ತಾಯಿದ್ರು? ಆನ್ ಯುವರ್ ಮಾರ್ಕ್ ಸೆಟ್ ಗೋ ಅಲ್ವಾ? ರನ್ನಿಂಗ್ ರೇಸ್ ಹೇಳುವಾಗ ನೀವು ಸಿದ್ಧರಾಗಿ. ಅದಕ್ಕೆ ನಮ್ಮ ಓಟವನ್ನು ಪರಿಶ್ರಮದಿಂದ ಓಡಬೇಕು. ಎಲ್ಲೂ ರನ್ನಿಂಗ್ ರೇಸ್ಗಳು ನಿಂತ್ಕೊಳ್ತಾರಲ್ವ? ಸ್ವಲ್ಪ ಅವರು 4 ಹೆಜ್ಜೆ ಮುಂದೆ ಹೋಗಿ ಅಲ್ಲೇ ನಿಂತ್ಕೊಳ್ತಾರೆ. ಇನ್ನು ಕೆಲವು ಮಕ್ಕಳಂತೂ ಆವು ಅಂತ ಅಲ್ಲೇ ನಿಂತಿರ್ತಾರೆ. ಇನ್ನು ಮಕ್ಕಳು ಇಲ್ಲಿ ಮಕ್ಕಳ ಮುಗ್ಧತೆ ನಾವು ಅಪ್ರಿಷಿಯೇಟ್ ಮಾಡೋಣ ಮಕ್ಕಳಂತೆ. ಕೆಲವರು ಮುಂದೆ ಹೋಗಬೇಕು ಅಂತ ಹೋಗಿ ಮುಂದೆ ಗುರಿ ಮುಟ್ತಾರೆ. ಆ ಗುರಿ ಮುಟ್ಟಲು ನಿಮಗೆ ಬೇಕಾದಂಥದ್ದು ಒಂದು ಪರಿಶ್ರಮ ನಿಮಗೆ ಬೇಕು, ಒಂದು ಛಲ ಬೇಕು, ಒಂದು ಹಠ ಬೇಕಲ್ವಾ? ಓಟವನ್ನು ಪರಿಶ್ರಮದಿಂದ ಓಡುವಂಥದ್ದು. ನಮ್ಮ ಜೀವನದಲ್ಲಿ ಅನೇಕ ಓಟಗಳಿವೆ. ನಮ್ಮ ಜೀವನದಲ್ಲಿ ನಮ್ಮ ನಿರ್ಧಾರಗಳಿವೆ. ಓದಿದಂಥ ಹಳೆ ಒಡಂಬಡಿಕೆ ಅರಣ್ಯಕಾಂಡ 13ನೇ ಅಧ್ಯಾಯ 21ರಿಂದ 30ರಲ್ಲಿ ನೋಡುವಾಗ ಒಂದು ಓಟ ಇದೆ. ಅಲ್ಲಿ ಪ್ರಯಾಣದ ಓಟ ಇದೆ, ಒಂದು ವಿಧಿ ಇದೆ, ಒಂದು ನಿಯಮ ಇದೆ. ಭಾಗವನ್ನು ನಾವು ನೋಡುವಾಗ ಚೀನ್ ಅರಣ್ಯ, ರೆಹೋಬಿನ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯ ದಾಟಿ ಹೋಗಿ ಹೆಬ್ರೋನಿಗೆ ಬರತಕ್ಕಂಥದ್ದು. ಯೆಹೋವನು ಮೋಶೆಗೆ ಹೇಳ್ತಾ ಇದ್ದಾನೆ, ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಆ ಓಟದ, ಆ ಪ್ರಯಾಣದ, ಆ ಓಟದ ಆ ಉದ್ದೇಶವನ್ನು ದೇವರು ಹೇಳ್ತಾನೆ. ನೀವು ಕಾನಾನ್ ದೇಶ ಹೋಗಬೇಕು. ಕಾನಾನ್ ದೇಶ ನೀವು ನೋಡಬೇಕಾದ್ರೆ ಎಲ್ಲ ಕುಲಗಳಲ್ಲಿಯೂ ಕೂಡ ಒಬ್ಬೊಬ್ಬರನ್ನು ತಗೋ. ದೇವರು ಮೋಶೆ ಹೇಳುವಂತೆ ಎಲ್ಲ ಕುಲಗಳಲ್ಲಿ ಒಬ್ಬೊಬ್ಬರನ್ನು ತಗೊಂಡು ಮುಂದೆ ಒಂದು ಪ್ರತಿಜ್ಞೆ ಮಾಡ್ತೇನೆ. ನೀವು ಆ ಓಟವನ್ನು ಮುಟ್ಟಿದ್ದಾರೋ. ಮಕ್ಕಳು ಹೇಳಿದರು, ಅಲ್ಲೊಂದು ಬಾಲ್ ಹಾಕ್ಬಿಟ್ಟು ಓಡುವಾಗ ಬಾಲ್ ತಗೊಬರಬೇಕು ಅಂತ. ಹಾಗೆ ದೇವರು ಹೇಳ್ತಾನೆ, ನೀವು ಹೋಗಿ ಅಲ್ಲಿ ದ್ರಾಕ್ಷಿ ಗೊಂಚಲು ಖರ್ಜೂರ ಹಣ್ಣು ತರಬೇಕು. ಯಾಕೆಂದರೆ ನೀವು ಹೋಗಿದ್ದೀರಿ, ಅಲ್ಲಿ ಮುಟ್ಟಿದ್ದೀರಾ ನೀವು ಅಲ್ವಾ? ಮುಟ್ಟಿದ್ದೀರಿ ಅನ್ನೋದಕ್ಕೆ ಒಂದು ನಮಗೆ ಗುರುತು ಬೇಕು. ಆ ಗುರಿಯನ್ನು ಮುಟ್ಟಬೇಕಾದ್ರೆ ಏನು ಬೇಕು? ನಿಮ್ಮ ಎಫರ್ಟ್ ಬೇಕು, ನಿಮ್ಮ ಪರಿಶ್ರಮ ಬೇಕು. ನಿಮ್ಮ ಓಟದಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ನೋಡಿದ್ರೆ ನಿಮ್ಮ ನೇರವಾದಂಥ ಸ್ಥಿರಚಿತ್ತದಿಂದ ನಿಮ್ಮ ಓಟವನ್ನು ಓಡಿರಿ. ಇಬ್ರಿಯ ಪತ್ರಿಕೆ ನಂಬಿಕೆಯ ಅಧ್ಯಾಯ. ದೇವರು ನೇಮಿಸಿದ ನೇಮಕವಾದಂಥ ಓಟವನ್ನು ನಾವು ಓಡಬೇಕಾಗುತ್ತದೆ ನಾವು. ಹಾಗಾದರೆ ಇಲ್ಲಿ ಇಸ್ರಾಯೇಲರಿಗೆ ಮೋಶೆ ಹೇಳ್ತಾ ಇದ್ದಾನೆ, ವಿಧಿ, ನಿಮ್ಮ ಓಟವನ್ನು ಓಡಿರಿ. ಅಲ್ಲಿರ್ತಕ್ಕಂಥ ದಾಳಿಂಬೆ, ಖರ್ಜೂರ, ಅಂಜೂರ ಇವೆಲ್ಲವನ್ನು ನೀವು ತಗೊಳ್ಳಿ. ದ್ರಾಕ್ಷಿ ಗೊಂಚಲನ್ನು ಕಡಿದು ತರಬೇಕು. 40 ದಿನ ಪ್ರಯಾಣ ಮಾಡಿದ್ರಲ್ವ? 40 ದಿನ ಪ್ರಯಾಣ ಮಾಡುವಾಗ ಮಕ್ಕಳಿಗೆ ಹೆಚ್ಚು ಓಡಿಸ್ತಾ ಇದ್ದರೆ, ಇದೇನು ಈ ಆಂಟಿಗೆ ಕೆಲಸವಿಲ್ಲ, ಈ ಮೇಷ್ಟ್ರಿಗೆ ಕೆಲಸವಿಲ್ಲ, ಬರಿಸಿ ನೋಡ್ತಾನೆ ಇರೋದ ನಾವು ಅಂತಾರೆ. ಇಲ್ಲ, ಆದದ್ದು ಆಗಿದೆ. ಮೋಶೆ ಮೇಲೆ ಗುಂಡುಗುಡ್ತಾ ಇದ್ದಾರೆ. ಏನು ಮೋಶೆಗೇನು ಮಾಡೋಕ್ಕೇನು ಕೆಲಸವಿಲ್ಲ? ಮೋಶೆ ಹೇಳ್ತಾ ಇದ್ದಾನೆ, ಗೊಂದಲ ಗುಸುಗುಸು ಮಾತಾಡ್ತಾ ಇದ್ದಾರೆ. ಕಾಲೇಬ ಬರ್ತಾನೆ, ಸಂಧಾನ ಮಾಡ್ತಾನೆ, ಸಮಾಧಾನ ಮಾಡ್ತಾನೆ. ದೇವರು ಮೋಶೆಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ, ವಿಧಿ ನಿಯಮಗಳನ್ನು ಕೊಟ್ಟಿದ್ದಾನೆ. ನಿನ್ನ ಓಟವನ್ನು ನೀನು ಪರಿಶ್ರಮದಿಂದ ಓಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಹಿರಿಯರ ನಾಣ್ಣುಡಿ ಇದೆಯಲ್ಲ. ಕಷ್ಟಪಟ್ಟಾಗ ಮಾತ್ರ ಸುಖ ಜೀವನವಾಗುತ್ತದೆ. ನೀವು ಕಾನಾನ್ ದೇಶ ನೋಡಬೇಕಾದ್ರೆ ನೀವು ಪರಿಶ್ರಮ ಪಡಬೇಕು, ಕಷ್ಟಪಡಬೇಕು. ಕಾಲೇಬ ಅವರನ್ನು ಸಮಾಧಾನ ಪಡಿಸಿದನು ಎಂಬುದಾಗಿ ನಾವು ನೋಡ್ತೀವಿ. ಯೋರ್ದನ್ ಬಳಿಯಲ್ಲಿ ಕಾನ್ಯನರು ಇದ್ದರ. ಆ ಯೋರ್ದನ್ನ ಪ್ರಯಾಣ ಮಾಡುವಾಗ ಎಲ್ಲ ರೀತಿಯ ಅನುಭವವಾಗಿದೆ. ಅವರು ಬಲಿಷ್ಠರಾಗಿದ್ದಾರೆ. ಕೋಟೆ ಕೊತ್ತಲಗಳಿದ್ದೆ. ಅವರನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ. ಅವರ ಮುಂದೆ ನಾವು ಅಜಗಜಾಂತರ ಎಂಬುದಾಗಿ ನಾವು ಹೇಳ್ತೇವೆ. ಅಜ ಅಂದರೆ ಗಜ ಅಂದರೆ ಆನೆಗೂ ಹಾಳುಗೊಳಿಸ್ದಾಗೆ. ಇವರು ಕಾನಾನ್ಯರು, ಇತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರು ಹೀಗಿದ್ದಾರೆ. ಇವರ ಮುಂದೆ ನಾವೇನು? ಒಂದು ಭಯ, ಸಂಕುಚಿತವಾದಂಥ ಮನೋಭಾವನೆ ಇದೆ. ಆದರೆ ನೀವು ಆ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ನೀವು ಪರಿಶ್ರಮ ಪಡಬೇಕು. ಇನ್ನು ನಮ್ಮ ಜೀವನದಲ್ಲಿ ನಮ್ಮ ಜೀವನ ಪರಿಪಕ್ವವಾಗಬೇಕಾದ್ರೆ ಪರಿಶ್ರಮ ಪಡಬೇಕು. ಯಾವ ರೀತಿಯ ಪರಿಶ್ರಮ? ನಿರಂತರವಾದಂಥ ದೇವರ ವಾಕ್ಯದ ಅಧ್ಯಯನ ಬೇಕು ನಮಗೆ. ನಿರಂತರವಾದಂಥ ಪ್ರಾರ್ಥನೆ ನಮ್ಮದಾಗಬೇಕು. ಆ ನಿರಂತರವಾದಂಥ ಅಧ್ಯಯನ, ಸತತವಾದಂಥ ಪ್ರಯತ್ನದಿಂದ ನಾವು, ಪರಿಶ್ರಮದಿಂದ ನಾವು ಜಯಶಾಲಿತೇವೆ. ಸಾಧಕ ವಿದ್ಯೆ ಬಾಲಕ ದ್ರವ್ಯ ಎಂಬುದಾಗಿ ಹೇಳ್ತಾರೆ. ಆ ಸಾಧನೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಇಲ್ಲಿ ದೇವರು ಮೋಶೆ ಆಜ್ಞೆ ಕೊಡ್ತಾನೆ, ಇವರನ್ನು ನಡೆಸ್ಕೊಂಡು ಹೋಗು ನೀನು. ಅವರು ಮಾಡಬೇಕು. ಆ ಪ್ರಯಾಣದಲ್ಲಿ ಎಷ್ಟು ದಿನ? 40 ದಿನ ಪ್ರಯಾಣ ಮಾಡ್ತಾಯಿದ್ದಾರೆ ಅಲ್ಲಿ. ಹಾಗಾದರೆ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟುತ್ತಾರೆ, ಬೇಸರ ವ್ಯಕ್ತಪಡಿಸುತ್ತಾರೆ. ದೇವರು ಕಾಲೇಬನ ಮೂಲಕ ಮಾತನಾಡ್ತಾನೆ, ಅವರನ್ನು ಸಮಾಧಾನ ಪಡಿಸ್ತಾನೆ. ನಿರ್ಭಯವಾಗಿ ಬೆಟ್ಟದ ಸೀಮೆಯನ್ನು
ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು. ಅವನೊಂದು ನಿರೀಕ್ಷೆಯ ಮಾತನ್ನು ಹೇಳ್ತಾನೆ ಕಾಲೇಬ್. ನಾವು ಪ್ರಯಾಣ ಮಾಡೋಣ, ನಮ್ಮ ಜಯಶಾಲಿ ಆಗುತ್ತೆ ನಮಗೆ. ಆ ಕಾಲೇಬ್ ಹೇಳ್ತೇನೆ. ಒಂದು ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1-13 ನಾವು ಬರುವಾಗ, ನೇಮಕವಾದ ಓಟ ಸ್ಥಿರಚಿತ್ತದಿಂದ ಓಡೋಣ. ನಮಗೆ ನೇಮಕವಾದಂಥ ಓಟ. ನಮ್ಮ ಜೀವನದಲ್ಲಿ ಏರಿಳಿತಗಳು, ನಮ್ಮ ಜೀವನದಲ್ಲಿ ಸೋಲು ಗೆಲುವುಗಳಿದೆ. ಆದರೆ ನಮಗೆ ನೇಮಕವಾದಂಥದ್ದು ಓಟ. ನಮ್ಮ ಜೀವನ, ನಮ್ಮ ಪ್ರಯಾಣ ಓಟ ಆಗಬೇಕಾದ್ರೆ ನಾವೇನಾದರೂ ಸ್ಥಿರಚಿತ್ತನಾಗಿರಬೇಕು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ. ಪ್ರವಾದಿಯ ಮಾತು ನಮ್ಮನ್ನು ಬಲಪಡಿಸುತ್ತದೆ. ಪ್ರವಾದಿಯ ಮಾತು ನಮ್ಮನ್ನು ಪ್ರೇರೇಪಣೆ ನಡೆಸುತ್ತದೆ, ಧೈರ್ಯ ನೀಡುತ್ತದೆ, ನಿರೀಕ್ಷೆ ನೀಡುತ್ತದೆ, ಅಭಯ ಹಸ್ತರಾಗಿ ನಮ್ಮನ್ನು ಆಶೀರ್ವದಿಸುತ್ತದೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಓಡೋಣ. ಮಗನು ದೇವರ ಸಿಂಹಾಸನ ಬಲಗಡೆಯಲ್ಲಿ ಹಾಸನಾರೂಢನಾಗಿದ್ದಾನೆ. ನಿನ್ನ ಓಟವನ್ನು ಸತತವಾಗಿ ಓಡುವಾಗ ನಿನ್ನ ಜೀವನದಲ್ಲಿ ನೀನು ಸೋಲನ್ನು ಅನುಭವಿಸುವುದಿಲ್ಲ. ದೇವರನ್ನು ಈಕ್ಷಿಸುತ್ತಿ. ದೇವರ ದರ್ಶನ, ನಮ್ಮ ದೇವರು ಸಿಂಹಾಸನದಲ್ಲಿ ದೇವರ ಆಸೀನನಾಗಿ ಬಲಗಡೆಯಲ್ಲಿ ಕುಳಿತಿದ್ದಾನೆ. ದೇವರ ದರ್ಶನ ನಾನು ಹೇಳ್ತೇನೆ. ಕರ್ತನ ಮತ್ತೆ ಹೇಳ್ತಾನೆ, ಕರ್ತನ ಶಿಕ್ಷೆ ತಾತ್ಸಾರ ಮಾಡಬೇಡ. ದೇವರು ಯಾರನ್ನು ಪ್ರೀತಿಸ್ತಾನೋ ಅವರನ್ನೇ ಗದರಿಸ್ತಾನೆ. ಒಡೆಯುವ ಕೈ, ಗಾಯ ಮಾಡುವ ಕೈ ವಾಸಿ ಮಾಡುತ್ತದೆ. ದೇವ್ರ ವಾಕ್ಯ ಅಲ್ಲ. ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳಿಗೆ ಶಿಕ್ಷೆ ಮಾಡ್ತಾ ಇದ್ದೀವಿ. ಶಿಕ್ಷೆ ಮಾಡುವಾಗ ತಂದೆ ತಾಯಿ ಹೇಳುವಾಗ ಆ ಮಕ್ಕಳು ಹೇಳ್ತಾರೆ, 2-3 ಇರುವಾಗ, ನಮ್ಮಮ್ಮ ಯಾವಾಗಲೂ ನನ್ನ ಬೈತಾನೆ ಇರ್ತದೆ, ನಮ್ಮ ಪಪ್ಪ ಯಾವಾಗಲೂ ಬೈತಿರ್ತದೆ, ನನ್ನ ತಮ್ಮನ ಮಾತ್ರ ಏನು ಮಾತಾಡಲ್ಲ. ಅಲ್ಲಿ ಯಾಕೆ ಹೇಳಿದ್ರೆ ಅಲ್ಲಿ ಏನೋ ಒಂದು ಪ್ರೀತಿ ಇದೆ ಅಲ್ವಾ? ಶಿಕ್ಷೆ ಇದ್ದಲ್ಲಿ ಪ್ರೀತಿ ಇದೆ. ಕರ್ತನ ಶಿಕ್ಷೆ ತಾತ್ಸಾರ ಮಾಡಬೇಡ. ಯಾಕಂದರೆ ಶಿಕ್ಷೆ ಶಿಕ್ಷಿತರನ್ನಾಗಿ ಮಾಡುತ್ತದೆ. ಶಿಕ್ಷೆ ಇದೆಯಲ್ಲ, ಶಿಕ್ಷಿತರನ್ನಾಗಿ ಸುಸಂಸ್ಕೃತರನ್ನಾಗಿ ಮಾಡುತ್ತದೆ ಶಿಕ್ಷೆ ಎನ್ನುವಂಥದ್ದು. ಸುವಾರ್ತಾ ಭಾಗಕ್ಕೆ ನಾವು ಬರುವಾಗ ಲೂಕನ ಸುವಾರ್ತೆ 9ನೇ ಅಧ್ಯಾಯ 57-62 ನೋಡುವಾಗ, ತಂದೆಯ ಉತ್ತರ ಕ್ರಿಯೆ, ನಿನಗೆ ಯಾವನಿಗಾದರೂ ಮನಸ್ಸಿದ್ದರೆ, ಬಲವಂತ ಇಲ್ಲ ದೇವರ ವಾಕ್ಯ ನೋಡಿ, ಯಾವನಿಗಾದರೂ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ದೇವರೊಂದು ಒಂದು ಕರೆ ಕೊಡ್ತಾ ಇದ್ದಾನೆ. ದೇವರು ನನ್ನ ಹಿಂದೆ ಬರಲಿ. ಒಬ್ಬ ಹೇಳ್ತಾನೆ, ನನ್ನ ತಂದೆಯ ಉತ್ತರ ಕ್ರಿಯೆ ನಾನು ಮಾಡಿ ಬರ್ತೀನಿ. ನೆವ ಹೇಳ್ತಾನೆ, ಮಾತ್ರ ಹೇಳ್ತೇನೆ. ಇನ್ನೊಬ್ಬ ಹೇಳ್ತಾನೆ, ನನ್ನ ಮನೆಗೆ ಹೇಳಿಲ್ಲ, ಮನೆಗೆ ಹೇಳ್ಬಿಟ್ಟು ಅನುಮತಿ ತಗೊಬರ್ತೀನಿ. ದೇವರು ಕರೆಯುವಾಗ, ದೇವರ ರಾಜ್ಯ ಸಿದ್ಧವಾಗಿರುವಾಗ ನಾವು ನೆಪ ಹೇಳ್ತಾ ಇದ್ದೇವೆ. ಈ ಹೊಸ ವರ್ಷದಲ್ಲಿ ಹೊಸತನ ನಮ್ಮದಾಗಬೇಕು, ಬದಲಾವಣೆಯ ಜೀವಿತ ನಮ್ಮದಾಗಬೇಕು. ನಾವು ನೆವ ಹೇಳುವಂಥದ್ದಲ್ಲ, ನಾನು ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡ್ತೀನಿ, ಅಥವಾ ಮನೆಗೆ ಹೇಳಿ ಬರ್ತೀನಿ, ಅಥವಾ ಈಗ ಹೊಸ್ದಾಗಿ ಮದುವೆ ಮಾಡಿ ಬಂದಿದ್ದೀನಿ, ನಾನು ಹೆಂಡತಿ ಪರ್ಮಿಷನ್ ತಗೊಬರ್ತೀನಲ್ಲ. ದೇವರು ಕರೆಯುವಾಗ ಸಿದ್ಧವಾಗಿರಬೇಕು. ಯಾವನಾದರೂ ನೇಗಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ನಮ್ಮ ದೃಷ್ಟಿ, ನಮ್ಮ ನೋಟ, ನಮ್ಮ ದೃಢತೆ, ನಮ್ಮ ಸ್ಥಿರತೆ ದೇವರ ವಾಕ್ಯದ ಕಡೆ, ದೇವರ ಕಡೆಗೆ ನಮ್ಮ ಸ್ಥಿರತೆ. ನಾವು ನಮ್ಮ ಜೀವನವನ್ನು ಉತ್ತಮವಾದಂಥ ರೀತಿಯಲ್ಲಿ ನಾವು ರೂಪಿಸಿಕೊಳ್ಳಲು ನೇಗಿಲ ಮೇಲೆ ಕೈ ಹಾಕುವಾಗ ಒಬ್ಬ ರೈತ, ಕೃಷಿಕ, ನೀವು ನೋಡಿರ್ಬೋದು, ಮಕ್ಕಳು ಪೆನ್ ತಗೊಂಡು ಗೆರೆ ಹೇಗೆ ಹಾಕ್ತಾರೋ ಅವನಿಗೇನು ಓದು ಬರಹ ಗೊತ್ತಿಲ್ಲ, ಎಷ್ಟು ನೇರವಾಗಿ ಅವನು ನೇಗಿಲು ಅದೇನು ಹೇಳ್ತಾರೆ, ಸಾಲು ಹೊಡಿತಾರೆ ಅಂತ ಹೇಳಿದೆ ನಮ್ಮ ಹಳ್ಳಿ. ಎಷ್ಟು ನೇರವಾಗಿ ಅವನು ನೇಗಿಲಿಡ್ತಾರೆ. ಯಾಕಂದರೆ ನೇಗಿಲ ಮೇಲೆ ಕೈ ಇಟ್ಟಾಗ ಎಡಕ್ಕಾಗಲಿ ಬಲಕ್ಕಾಗಿ ನೋಡುವಂತಾಗುತ್ತೆ. ನೀನು ಎಡಕ್ಕಾಗಲಿ ಬಲಕ್ಕಾಡೋದು ನೀನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ನೀನು. ಸ್ವಾಮಿ ಹೇಳಿದ್ದಾನೆ. ಅದು ವ್ಯವಸಾಯದ ರೂಪಕವನ್ನಿಟ್ಟು ದೇವರ ರಾಜ್ಯದ ಮೌಲ್ಯವನ್ನು ಯೇಸು ಸ್ವಾಮಿ ಇಲ್ಲಿ ಬೋಧಿಸ್ತಾ ಇದ್ದಾನೆ. ದೋಷವಿಲ್ಲದವನಾಗಿದ್ದನು. ದಾವೀದನೊಂದಿಗೆ ಮಾಡಿಕೊಂಡಂಥ ಒಪ್ಪಂದವನ್ನು ನಾವು ನೋಡ್ತೀವಿ. ಒಪ್ಪಂದದ ವಿಷಯದಲ್ಲಿ ಅದಕ್ಕೆ ವಿಧೇಯತೆ ಪ್ರತಿಕ್ರಿಯೆಯಾಗಿತ್ತು. ನಾವು ಒಡಂಬಡಿಕೆ ಮಾಡುವಾಗ, ನಮ್ಮ ಒಡಂಬಡಿಕೆ ನಾವು ನೋಡುವಾಗ ಮೂಲ ಸೂತ್ರ ದೇವರು ಮಾನವರ ಮಧ್ಯೆ ನಡೆಯುವಂಥ ಒಪ್ಪಂದವಾಗಿದೆ. ದೇವರು ಅಬ್ರಹಾಮನೊಂದಿಗೆ ವಾಗ್ದಾನ ಮಾಡಿದ್ದಾನೆ. ಒಡಂಬಡಿಕೆ ಮಾಡಿಕೊಂಡು ಈ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕಾದರೆ ದೋಷವಿಲ್ಲದವನಾಗಿರಬೇಕು. ದಾವೀದನೊಂದಿಗೆ ಮಾಡಿಕೊಂಡ ಒಪ್ಪಂದ ಕಂಡು ಬರ್ತದೆ. ಅದಕ್ಕೆ ವಿಧೇಯತೆ ಪ್ರತಿಕ್ರಿಯೆಯಾಗಿತ್ತು, ಪಶ್ಚಾತ್ತಾಪ ಪ್ರತಿಕ್ರಿಯೆಯಾಗಿತ್ತು. ಮನನೊಂದ, ಮಾನಸಾಂತರಪಟ್ಟ, ಪಶ್ಚಾತ್ತಾಪಟ್ಟ ದೇವರು ಮೋಶೆಯ ಮೂಲಕ ಇಡೀ ಇಸ್ರಾಯೇಲ್ ಜನಾಂಗದ ಕೂಡ ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ ಮಾಡಿದನು. ಅವರು ದಶಾಜ್ಞೆಗಳೆಂಬ ವಿಧಿಗಳನ್ನು ಪಾಲಿಸಬೇಕಾಗಿತ್ತು. ಹಾಗಾದರೆ ಹೊಸ ಒಡಂಬಡಿಕೆಯ ವಿಷಯವಾಗಿ ಯೆರೆಮೀಯನು ಮಾತನಾಡ್ತಾನೆ. ಇಸ್ರಾಯೇಲರು ತಾವು ಮಾಡಿಕೊಂಡ ಹಳೆಯ ಒಡಂಬಡಿಕೆಯನ್ನು ಮೀರಿದ್ದಾರೆ. ಪ್ರವಾದಿಯು ಅಂತರಂಗದಲ್ಲಿ ಬರೆಯುವ ಒಡಂಬಡಿಕೆಯನ್ನು ಮುನ್ನೋಡುತ್ತಾನೆ. ಪ್ರವಾದಿ ಅಂತರಂಗದಲ್ಲಿ ಬರೆಯುವಂಥ
ಒಡಂಬಡಿಕೆಯನ್ನು ಯೆರೆಮೀಯ ಪ್ರವಾದಿ ಮುನ್ನುಡುತ್ತಾನೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎಲ್ಲವನ್ನು ನೋಡುವಾಗ ದೇವರು ಮಧ್ಯಸ್ಥಕಾರನಾಗಿ ಇಲ್ಲಿ ಬಂದಿದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, 2025ನೇ ವರ್ಷವನ್ನು ದಾಟಿ 2026ನೇ ವರ್ಷಕ್ಕೆ ಕಾಲಿಟ್ಟಿರುವ ನಾವು ಹೊಸ ಆಲೋಚನೆ, ಹೊಸ ನಿರ್ಧಾರವನ್ನು ಮಾಡಿಕೊಳ್ಳಬೇಕು. ನಮ್ಮ ಆಲೋಚನೆಯನ್ನು, ನಮ್ಮ ಹೊಸ ನಿರ್ಧಾರ, ನಮ್ಮ ವಾಗ್ದಾನವೇನು? ಒಡಂಬಡಿಕೆಗೆ ಬಾಗಿಲಾಗಿ ವಿಧೇಯರಾಗಬೇಕು. ಹಳೆಯ ಕೆಟ್ಟತನಗಳನ್ನೆಲ್ಲ ದಹಿಸಿ ಸಾತ್ವಿಕತೆಯ ಹೊಸತನವನ್ನು ಪಡೆದುಕೊಳ್ಳಬೇಕು. ಕ್ರಿಸ್ತನ ಆದರ್ಶ ಜೀವನದಂತೆ ಹೊಸ ವರ್ಷದಲ್ಲಿ ನಡೆಯೋಣ. ಈ ಹೊಸ ವರ್ಷವು ನಮಗೆ ಶುಭದಾಯಕವಾಗಿ ಪರಿಣಮಿಸಲಿ. ದೇವರ ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ಪಾಡುವ ಜ್ಞಾನ ಕೀರ್ತನೆಗಳಲ್ಲಿ 138ನೇ ಜ್ಞಾನ ಕೀರ್ತನೆಯನ್ನು ನಾವು ಹಾಡೋಣ. 138ನೇ ಜ್ಞಾನ ಕೀರ್ತನೆ. ಪೂತಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ. ಭೂತಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ. ಭೂತಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ. ನೀತಿ ಪೂರ್ಣನೆ ಭೀತಿಯಾಂತಿ ಸೋತ ಪಾಪಿಯು ಬಂದಿಗೆ. ನೀತಿ ಪೂರ್ಣನೆ ಭೀತಿಯಾಂತಿ ಸೋತ ಪಾಪಿಯು ಬಂದಿಗೆ. ಆದುಕೊಳ್ಳುವ ರೀತಿಯಿಂದ ಪ್ರೀತಿಯಾನ್ವಿತ ನಿನ್ನನೇ. ಆದುಕೊಳ್ಳುವ ರೀತಿಯಿಂದ ಪ್ರೀತಿಯಾನ್ವಿತ ನಿನ್ನನೇ. ಭೂತ ಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ. ಸಂಧಿ ಕುಂದಿದ ಮನದೆ ನಾನು ಬಂದು ನಿನ್ನ ಸನ್ನಿಧಿಯೊಳು. ಸಂಧಿ ಕುಂದ ಮನದೆ ನಾನು ಬಂದು ನಿನ್ನ ಎಂದು ಮೀರೆನು ನಿನ್ನ ಆಜ್ಞೆ ಎಂದು ವಚನವ. ಎಂದು ಮೀರೆನು ನಿನ್ನ ಆಜ್ಞೆ ಎಂದು ವಚನವನಿತ್ತರು. ನಂದಿ ಹೋಯಿತು ಎನ್ನ ಭಕ್ತಿ ತಂದೆ ಮನ್ನಿಸಿ ಕರುಣಿಸು. ನಂದಿ ಹೋಯಿತು ಎನ್ನ ಭಕ್ತಿ ತಂದೆ ಮನ್ನಿಸಿ ಕರುಣಿಸು. ಭೂತ ಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ. ಭಕ್ತ ಸೇನೆಗಳಧಿಪನೇನಿ ಶಕ್ತಿಹೀನನ ಸೃಷ್ಟಿಸು. ಭಕ್ತ ಸೇನೆಗಳಧಿಪನೇನಿ ಶಕ್ತಿಹೀನನ ವ್ಯಕ್ತವಾದ ಅಪನಂಬಿಕೆಯನ್ನು ಮುಕ್ತಿದಾಯಕ ಕ್ಷಮಿಸಿನಿ. ವ್ಯಕ್ತವಾದ ನಂಬಿಕೆಯನ್ನು ಮುಕ್ತಿದಾಯಕ ಕ್ಷಮಿಸಿನಿ. ಸಿಕ್ತ ಭಾವದಿ ಬಂದ ಎನ್ನ ಕ್ರಿಸ್ತ ನಾಮದಿ ರಕ್ಷಿಸು. ಸಿಕ್ತ ಭಾವದಿ ಬಂದ ಎನ್ನ ಕ್ರಿಸ್ತ ನಾಮದಿ ರಕ್ಷಿಸು. ಭೂತ ಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ. ಸತ್ತು ಹೋಗಲಿ ಎನ್ನ ಸುತ್ತಲೂ ಬುದ್ಧಿ
ನಿಶ್ಚಯ ತಾನಿಯೇಯನಗಿತ್ತು ಧೈರ್ಯವ ಸಾನುರಾಗ ನೀಡು ನೀ ತಾನಿಯೇಯನಗಿತ್ತು ಧೈರ್ಯ ಸಾನುರಾಗದಿ ನೀಡು ನೀ ದೀನ ಭಾವದಿ ಮಾಡ್ಬೆ ನಿನ್ನ ಧ್ಯಾನವನ್ನು ಸರ್ವಜ್ಞನೇ ದೀನ ಭಾವದಿ ಮಾಡ್ಬೆ ನಿನ್ನ ಧ್ಯಾನವನ್ನು ಸರ್ವಜ್ಞನೇ ಭೂತ ಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆಯ ಸತ್ಯ ಕ್ರಿಸ್ತನ ರಕ್ತದಿಂದಲೇ ಸ್ವಚ್ಛ ಮುದ್ರಿತವಾಗಿಹ ಸತ್ಯ ಕ್ರಿಸ್ತನ ರಕ್ತದಿಂದಲೇ ಅಚ್ಚರಿಯವಾದಿ ಒಪ್ಪಂದಕ್ಕೆ ನೆತ್ತಿ ರುಜುವನ್ ಹಾಕುವೆ ಅಚ್ಚರಿಯವಾದಿ ಒಪ್ಪಂದಕ್ಕೆ ನೆತ್ತಿ ರುಜುವನ್ ಹಾಕುವೆ ಸುಚ್ಚ ಪಾಪವು ಹೋಗಲೀನಿ ಇಚ್ಛೆಯಂತೆಯೇ ವರ್ತಿಸೆ ಸುಚ್ಚ ಪಾಪವು ವರ್ತಿಸೆ ಭೂತ ಸ್ವಾಮಿಯೇ ಮಾಡುವೆನ್ನ ನೂತನದ ಒಡಂಬಡಿಕೆಯ ಸಂಭಾಷಣೆಯ ಮಾಡು ಪ್ರೇಮ ಪಿತನೆ ಎಂದಳು ಪ್ರೇಮ ಸಂಭಾಷಣೆಯ ಮಾಡು ಪ್ರೇಮ ವಚನವನಾಲಿಸುತ್ತ ಸುಧಾಮ ಮಾರ್ಗ ನಡೆವೆನು ಪ್ರೇಮ ವಚನವನಾಲಿಸುತ್ತ ಸುಧಾಮ ಮಾರ್ಗದಿ ನಡೆವೆನು ಪ್ರೇಮಿ ಜೀವಿತವಿಲ್ಲ ನಿನ್ನೈ ಪ್ರೇಮದೊಳು ನಾ ಬದುಕುವೆ ಪ್ರೇಮಿ ಜೀವಿತವಿಲ್ಲ ನಿನ್ನೈ ಪ್ರೇಮದೊಳು ನಾ ಬದುಕುವೆ ಭೂತ ಸ್ವಾಮಿಯೇ ಮಾಡುವೆನು ನಾ ನೂತನದ ಒಡಂಬಡಿಕೆ. ನಾವೆಲ್ಲರೂ ಎದ್ದು ನಿಂತು 170ನೇ ಪುಟವನ್ನು ಅನುಸರಿಸೋಣ. ಉದುವಾದ ಆರಾಧನಾ ಕ್ರಮ ಪುಸ್ತಕ 170ನೇ ಪುಟ. ಒಡಂಬಡಿಕೆಯ ನಾವು ಬರೋಣ. ಆರಾಧನೆ. ಪ್ರಿಯರೇ, ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯಲ್ಲಿ ನಮ್ಮ ಭಾಗವನ್ನು ನಾವು ಈಗ ಪೂರ್ಣ ಹೃದಯದಿಂದ ಸ್ಥಿರಪಡಿಸೋಣ. ಕ್ರಿಸ್ತನ ನೊಗವನ್ನು ಹೆಗಲ ಮೇಲೆ ತೆಗೆದುಕೊಳ್ಳೋಣ. ಹೀಗೆ ಆತನ ನೊಗವನ್ನು ಹೊರುವುದೆಂದರೆ ಆತನು ನಮ್ಮ ಕೆಲಸವನ್ನು ನಮ್ಮ ಸ್ಥಿತಿಗತಿಯನ್ನು ನೇಮಿಸಲಿ ಎಂದು ನಾವು ಸಂತುಷ್ಟರಾಗಿರುವುದೇ ಆಗಿದೆ. ನಮ್ಮ ಪ್ರತಿಫಲವು ಆತನೊಬ್ಬನೇ ಆಗಿರತಕ್ಕದ್ದು. ಕ್ರಿಸ್ತನು ತನ್ನ ಸೇವಕರಿಗೆ ನೇಮಿಸುವ ಕೆಲಸಗಳು ಅನೇಕ ರೀತಿಯಾಗಿವೆ. ಅವುಗಳಲ್ಲಿ ಕೆಲವು ಸುಲಭವಾಗಿವೆ, ಕೆಲವು ಕಷ್ಟಕರವಾಗಿವೆ. ಕೆಲವು ಹೊಗಳಿಕೆಯನ್ನು ತರುತ್ತವೆ, ಕೆಲವು ತೆಗಳಿಕೆಯನ್ನು ತರುತ್ತವೆ. ಕೆಲವು ಸ್ವಾಭಾವಿಕವಾದ ನಮ್ಮ ಇಷ್ಟಾರ್ಥಗಳಿಗೂ ಲೌಕಿಕವಾದ ನಮ್ಮ ಸುಖ ಲಾಭಗಳಿಗೂ ಅನುಕೂಲಿಸುತ್ತವೆ. ಕೆಲವು ಇವೆರಡಕ್ಕೂ ಪ್ರತಿಕೂಲವಾಗಿವೆ. ನಮಗೆ ನೇಮಕವಾದ ಕೆಲವು ಕಾರ್ಯಗಳನ್ನು ಮಾಡುವುದರ ಮೂಲಕ ಕ್ರಿಸ್ತನನ್ನು ಮೆಚ್ಚಿಸುವುದು ಮಾತ್ರವಲ್ಲದೆ ನಾವು ಸಂತೋಷ ಪಡಬಹುದು. ಆದರೆ ಬೇರೆಯುಗಳಲ್ಲಿ ನಮ್ಮನ್ನು ಅಲ್ಲಗಳೆಯದಿದ್ದರೆ ಕ್ರಿಸ್ತನನ್ನು ಮೆಚ್ಚಿಸಲು ಆಗದು. ಆದರೂ ಇವೆಲ್ಲವುಗಳನ್ನು ಸಾಧಿಸುವುದಕ್ಕೆ ಕ್ರಿಸ್ತನಲ್ಲಿ ನಿಶ್ಚಯವಾಗಿ ನಮಗೆ ಶಕ್ತಿ ಸಿಕ್ಕುತ್ತದೆ. ಆತನೇ ನಮ್ಮನ್ನು ಬಲಪಡಿಸುವವನು. ಆದುದರಿಂದ ದೇವರ ಒಡಂಬಡಿಕೆಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋಣ. ಕರ್ತನಿಗೆ ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಟ್ಟು ಆತನ ಸಹಾಯವನ್ನು ಆಧಾರ ಮಾಡಿಕೊಂಡು ಈ ಪ್ರತಿಜ್ಞೆಗೆ ಹಿಂದೆಗೆಯದಂತೆ ನಿಶ್ಚಯ ಮಾಡೋಣ. ಹೀಗೆ ನಮ್ಮನ್ನು ಸಿದ್ಧಪಡಿಸಿಕೊಂಡಿದ್ದು ಈಗ ನಾವು ಆತನ ಕೃಪೆಯನ್ನೇ ಯಥಾರ್ಥವಾಗಿ ಆಧಾರ ಮಾಡಿಕೊಂಡು ಆತನ ವಾಗ್ದಾನಗಳಲ್ಲಿ ಭರವಸೆವಿಟ್ಟು ದೀನ ಭಾವದಿಂದ ಮೊಣಕಾಲೂರಿ ನಮ್ಮನ್ನೇ ಆತನಿಗೆ ಹೊಸದಾಗಿ ಒಪ್ಪಿಸಿಕೊಳ್ಳೋಣ. ಸಭೆಯವರು ಕೂತ್ಕೊಳ್ಳಿ. ದೇವರಾದ ಕರ್ತನೇ, ಪವಿತ್ರನಾದ ತಂದೆಯೇ, ಈ ಕೃಪೆಯುಳ್ಳ ಒಡಂಬಡಿಕೆಯಲ್ಲಿ ಪಾಲುಗಾರರಾಗುವಂತೆ ನೀನು ನಮ್ಮನ್ನು ಕ್ರಿಸ್ತನ ಮೂಲಕ ಕರೆದಿರುತ್ತಿ. ನಾವು ಸಂತೋಷದಿಂದ ವಿಧೇಯತೆಯ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು
ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಪರಿಪೂರ್ಣ ಚಿತ್ತವನ್ನು ಅರಿತು ಅದನ್ನು ನೆರವೇರಿಸಲು ಶ್ರಮಿಸುತ್ತೇವೆ. ನಾವು ಇನ್ನು ಮೇಲೆ ನಮ್ಮ ಸ್ವಂತ ಸೊತ್ತಲ್ಲ, ನಿನ್ನ ಸೊತ್ತಾಗಿದೆ. ಸಭೆಯವರು ನಾನು ಹೇಳಿಕೊಟ್ಟಾಗಿ ಹೇಳಿ ನನ್ನನ್ನು ಅನುಸರಿಸಿ. ಸಭೆಯವರು, ನಾನು ಇನ್ನು ಮುಂದೆ ನನ್ನ ಸ್ವಂತ ಸೊತ್ತಲ್ಲ, ನಿನ್ನ ಸೊತ್ತಾಗಿದ್ದೇನೆ. ನೀನು ಇಷ್ಟಪಡುವಲ್ಲಿ ನನ್ನನ್ನು ಇರಿಸು. ನೀನು ಇಷ್ಟಪಡುವವರೊಂದಿಗೆ ನನ್ನನ್ನು ಕೂಡಿಸು. ಕೆಲಸ ಮಾಡುವುದಕ್ಕಾದರೂ ಬಾಧೆಯನ್ನು ಅನುಭವಿಸೋದಕ್ಕಾದರೂ ಯಾವುದಕ್ಕಾದರೂ ನನ್ನನ್ನು ನೇಮಿಸು. ನಿನಗಾಗಿ ಕೆಲಸ ಮಾಡುತ್ತಾ ಇರಲಿ, ತಳ್ಳಲ್ಪಟ್ಟಿರಲಿ, ನಿನಗಾಗಿ ಹೆಚ್ಚಿಸಲ್ಪಟ್ಟರು, ತಗ್ಗಿಸಲ್ಪಟ್ಟರು, ಬಲ್ಲಿದನಾಗಿದ್ದರೂ ಬಡವನಾಗಿದ್ದರೂ, ಎಲ್ಲವನ್ನೂ ಹೊಂದಿದವನಾಗಿದ್ದರೂ ಏನೂ ಇಲ್ಲದವನಾಗಿದ್ದರೂ ನಿನ್ನ ಚಿತ್ತವು ನೆರವೇರಲಿ ಎಂಬುದೊಂದೇ ನನ್ನ ಅಭಿಲಾಷೆ. ನಿನ್ನ ಚಿತ್ತಕ್ಕೆ ಎಲ್ಲವನ್ನೂ ಒಪ್ಪಿಸಿದ್ದೇನೆ. ಈಗ ಮಹಾಮಹಿಮನಾದ ದೇವರೇ, ತಂದೆ, ಕುಮಾರ, ಪವಿತ್ರಾತ್ಮನೇ, ನೀನು ನನ್ನವನು, ನಾನು ನಿನ್ನವನು. ಹಾಗೆಯೇ ಆಗಲಿ. ನಾನು ಭೂಲೋಕದಲ್ಲಿ ಮಾಡಿಕೊಂಡಿರುವ ಈ ಒಡಂಬಡಿಕೆಯು ಪರಲೋಕದಲ್ಲಿ ಸ್ಥಿರಪಡಲಿ. ಆಮೇನ್. ಕಾರ್ಯದರ್ಶಿಯವರಿಂದ ಕೆಲವು ಮಾಹಿತಿಗಳು. ನಮ್ಮ ಯೇಸು ಕೃಪಾಲಯ ದೇವಾಲಯದ 2025 ಒಂದು ಸಂಕ್ಷಿಪ್ತ ವರದಿ. ಕಳೆದ ವರ್ಷ ಅನೇಕರು ನಮ್ಮ ಜೊತೆ ಇದ್ದವರು ಈ ವರ್ಷ ನಮ್ಮೊಂದಿಗಿಲ್ಲ. ಆದರೆ ನಮ್ಮನ್ನಿನ್ನೂ ಜೀವಿತ ಪಟ್ಟಿಯಲ್ಲಿ ದೇವರು ಇಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿರುತ್ತೇವೆ. ಕಳೆದ ವರ್ಷ ಘನ ಜಾನ್ಸನ್ ಪಲ್ ಅಯ್ಯನವರು ಜೂನ್ ತಿಂಗಳವರೆಗೆ ನಮ್ಮ ಸಭಾಪಾಲಕರಾಗಿದ್ದು, ತದನಂತರ ನಿವೃತ್ತಿ ಹೊಂದಿದರು. ಘನ ಗ್ರೇಟ್ಫುಲ್ ಜಯಶೇಖರ್ ಅಯ್ಯನವರು ಜುಲೈ ತಿಂಗಳಿಂದ ನಮ್ಮ ಸಭಾಪಾಲಕರಾಗಿ ನೇಮಕಗೊಂಡರು. ಆಗಸ್ಟ್ ತಿಂಗಳಲ್ಲಿ ನಮ್ಮ ಸಭಾಪಾಲನಾ ಸಮಿತಿಯ ಚುನಾವಣೆ ನಡೆಯಿತು. ಅದೇ ತಿಂಗಳು ಕೊನೆಯಲ್ಲಿ ನಮ್ಮ ದೇವಾಲಯದ 33ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಘನ ಗ್ರೇಟ್ಫುಲ್ ಅಯ್ಯ ಹಾಗೂ ಘನ ಜಾನ್ಸನ್ ಪಲ್ ಅಯ್ಯನವರ ನೇತೃತ್ವದಲ್ಲಿ ಅನೇಕ ಕಾರ್ಯಗಳು ನಡೀತಾ ಬಂದಿರುತ್ತದೆ. ಅದು ಆತ್ಮಿಕವಾಗಿ ನಮ್ಮೆಲ್ಲರನ್ನು ಬಲಗೊಳಿಸುವಂತಾಗಿದೆ ಮತ್ತು ನಮ್ಮ CSIಗೆ ಪೂರಕವಾದ ಅನೇಕ ಮಿನಿಸ್ಟ್ರಿಗಳಿಗೆ ನಾವು ನಮ್ಮ ಆರಾಧನೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಶ್ವವಾಣಿ, ಇಂಡಿಯಾ ಎವ್ರಿ ಹೋಮ್ ಕ್ರುಸೈಡ್, ಬೈಬಲ್ ಸೊಸೈಟಿ ಆಫ್ ಇಂಡಿಯಾ, ಗಿಡ್ಯಾನ್ಸ್ ಕ್ಯಾಂಪಸ್ ಕ್ರುಸೈಡ್ ಹಾಗೂ ಇನ್ನು ಅನೇಕ ಮಿನಿಸ್ಟ್ರಿಗಳಿಗೆ ನಮ್ಮ ಆರಾಧನೆಗಳಲ್ಲಿ ಅವಕಾಶ ಕೊಡುತ್ತಾ ಬಂದಿರುತ್ತೇವೆ. ನಮ್ಮ ಸಭೆಯ ಯುವಜನರು ವೆಸ್ಲಿ ಮಹಾದೇವಾಲಯದಲ್ಲಿ ನಡೆದ ಇಲೋಹಿಮ್ ಸ್ಪರ್ಧೆಯಲ್ಲಿ ಚಾಂಪಿಯನ್ಶಿಪ್ ಗೆದ್ದಿರುತ್ತಾರೆ ಹಾಗೂ ನಮ್ಮ ಸಭೆಯ ಭಜನಾ ಮಂಡಳಿಯವರು ವಾರ್ಷಿಕ ಕಾರ್ಮಲ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಏರ್ಪಡಿಸಿದ ಕ್ರಿಸ್ಮಸ್ ಗಾಯನ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಪಡೆದಿರುತ್ತಾರೆ. ನಮ್ಮ ಸಭೆಯ ಸಭಾಪಾಲಕರು ಹಾಗೂ ಭಾನುವಾರ ಶಾಲೆಯ ಮಕ್ಕಳು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಹಾಗೂ ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಒಂದು ವಿಷಯ ಏನೆಂದರೆ, ನಮ್ಮ ಎಲ್ಲ ಆರಾಧನೆಯು ಈಗ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಅದು ನೇರ ಪ್ರಸಾರ ಮಾಡುವ ಯೋಜನೆ ಕೂಡ ಇರುತ್ತದೆ. ಈ ಬಾರಿ ನಮ್ಮ ಈ ಒಂದು ಹವಾಮಾನದಲ್ಲಿ ಚಳಿ ಇದ್ದರೂ ಸಹ ಅನೇಕರು ಲೆಕ್ಕಿಸದೆ ಈ ಸತಿ ಕ್ರಿಸ್ಮಸ್ ಕ್ಯಾರಲ್ಸ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿರುತ್ತಾರೆ. ಇದು ಹಾಗೂ ನನ್ನ ಸಭಾಪಾಲನಾ ಸಮಿತಿ ಸದಸ್ಯರು ಎಡೆಬಿಡದೆ ಶ್ರಮಿಸಿ ಎಲ್ಲ ಕಾರ್ಯಗಳನ್ನು ಯಶಸ್ವಿಗೊಂಡಿರುತ್ತಾರೆ. ಕಳೆದ ವರ್ಷ ನಮ್ಮ ಸಭೆಗೆ ಸುಮಾರು 20 ಕುಟುಂಬಗಳು ಸೇರಿಕೊಂಡಿರುತ್ತದೆ ಹಾಗೂ ಕಳೆದ ವರ್ಷ ನಮ್ಮ ಸಭೆಯಲ್ಲಿ ಸುಮಾರು 9 ಮಂದಿಗೆ ಸ್ನಾನ ದೀಕ್ಷೆ ನೀಡಲಾಗಿದೆ ಹಾಗೂ 4 ಮದುವೆಗಳು ನಡೆದಿರುತ್ತದೆ. ಕಳೆದ ವರ್ಷ ಸುಮಾರು 26 ಮಂದಿ ದೃಢೀಕರಣ ಹೊಂದಿರುತ್ತಾರೆ. ಕಳೆದ ವರ್ಷ ನಮ್ಮ ದೇವಾಲಯದಲ್ಲಿ
ನಮ್ಮ ದೇವಾಲಯದ ಸದಸ್ಯರು 8 ಮಂದಿ ಇಹಲೋಕ ಯಾತ್ರೆಯನ್ನು ಮುಗಿಸಿರುತ್ತಾರೆ. ಈ ಹೊಸ ವರ್ಷದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡಲು ಯೋಜನೆಗಳು ಹಾಕಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸಭಾಪಾಲಕರ ಮನೆಯನ್ನು ಕಟ್ಟಲು ಆಲೋಚಿಸಿರುತ್ತೇವೆ. ಇದಕ್ಕಾಗಿ ಸಭೆಯವರೆಲ್ಲರೂ ಪ್ರಾರ್ಥಿಸುವಂತೆ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. 2025 ಜನವರಿಯಿಂದ ಡಿಸೆಂಬರ್ 25 ಡಿಸೆಂಬರ್ 31 2025 ಒಂದು ಸಂಕ್ಷಿಪ್ತವಾಗಿ ಸುಂದರವಾಗಿ ಮಂಡಿಸಿದ್ದಾರೆ ನಮ್ಮ ಕಾರ್ಯದರ್ಶಿಯವರು. ಹಾಗೆ ಹೇಳಿದ ಹಾಗೆ 2025 ಜುಲೈ 28 ನಮ್ಮ ಜಾನ್ಸನ್ ಪಾಲಯ್ಯನವರು ನಿವೃತ್ತಿಗೊಂಡರು. ನಂತರ ನಾನು ಅವರ ಸ್ಥಾನವನ್ನು ನಾನು ಭರಿಸಿ ಮುಂದುವರ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿ ನನಗೆ ಬೆನ್ನೆಲುಬಾಗಿ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ನೀಡುತ್ತಾ ಮಾರ್ಗದರ್ಶಕರಾಗಿ ಹಿರಿಯ ಸಭಾಪಾಲಕರಾಗಿ ಅವರ ಅನುಭವಗಳನ್ನು ಹಂಚುತ್ತಾ ಬಂದಿದ್ದಾರೆ. ಅವರಿಗೆ ನಾನು ಈ ಹೊಸ ವರ್ಷದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ನೀಡುವನಾಗಿದ್ದೇನೆ. ಅದೇ ಸಂದರ್ಭದಲ್ಲಿ ಮುಂದಿನೂ ಕೂಡ ನಿಮ್ಮ ಮಾರ್ಗದರ್ಶನ ಅಗತ್ಯ ಎಂಬುದಾಗಿ ನಾನು ಬಯಸಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಉತ್ತಮವಾದಂಥ, ಸುಂದರವಾದಂಥ, ಸಂಕ್ಷಿಪ್ತವಾದಂಥ ಇಡೀ ವರ್ಷದ 4 ಮಾತುಗಳಲ್ಲಿ ಆ ವರದಿಯನ್ನು ಸಮರ್ಪಿಸಿದಂಥ ನಮ್ಮ ಕಾರ್ಯದರ್ಶಿಯವರಾದಂಥ ಡ್ಯಾನಿಯಲ್ ಪ್ರಕಾಶ್ರವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ಸಭಾಪಾಲನಾ ಸಮಿತಿಯ ಸದಸ್ಯರಿಗೆ ನಾನು ವಿಶೇಷವಾಗಿ ವಂದನೆಯನ್ನು ಹೇಳಬೇಕು. ಯಾಕೆಂದರೆ ಸಭೆ ನಿಮ್ಮನ್ನು ಆಯ್ಕೆ ಮಾಡಿದೆ. ಆಯ್ಕೆ ಮಾಡುವಾಗ ಸಭೆ ನಿಮ್ಮ ಆಯ್ಕೆ ಮಾಡೋದಲ್ಲ, ಒಂದು ಉತ್ತಮವಾದಂಥ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಯಾಕೆಂದರೆ ಒಂದು ಕ್ರಿಸ್ಮಸ್ ಆರಾಧನೆ ನಡೆಯುವಾಗ ನನಗೆ ಭಾಳ ಸಂತೋಷ ಆಯಿತು. ಸಭೆಯಲ್ಲಿರುವಂಥ ಒಂದು ಶಾಂತಿ, ಸೌಹಾರ್ದತೆ ಭಾಳ ಸಂತೋಷವಾಯಿತು. ಯಾಕೆಂದರೆ ಇಲ್ಲಿ ಸಭಾಪಾಲನಾ ಸಮಿತಿಯ ಸದಸ್ಯರ ಪ್ರತಿಯೊಬ್ಬೊಬ್ಬರ ಪಾತ್ರವೂ ಇದೆ. ಭಜನೆ ಪ್ರಾರಂಭವಾದಾಗಲಿಂದ ಇಲ್ಲಿವರೆಗೂ 1ನೇ ತಾರೀಕು ನಡೆದಿದೆ. ಇಡೀ ವರ್ಷ ನೀವು ಆಯ್ಕೆ ಬಂದಾಗಲಿಂದ ಇಲ್ಲಿವರೆಗೂ ಉತ್ತಮವಾದಂಥ ರೀತಿಯಲ್ಲಿ ನೀವು ನಡೆಸುತ್ತಾ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ದೇವರು ಉತ್ತಮವಾದಂಥ ರೀತಿಯಲ್ಲಿ ನಡೆಸಲು ನಿಮಗೆ ಬೇಕಾದಂಥ ಶಾಂತಿ, ಸಮಾಧಾನ, ಧೈರ್ಯ, ಆದರಣೆ, ಹೊಸ ಆಲೋಚನೆಗಳನ್ನು, ಹೊಸ ದರ್ಶನಗಳನ್ನು ದೇವರು ನಿಮಗೆ ನೀಡಲಿ ಎಂಬುದಾಗಿ ನಾನು ನಿಮಗೆ ಶುಭವನ್ನು ಕೋರುತ್ತೇನೆ, ಹಾರೈಸುತ್ತೇನೆ. ಅದೇ ಸಂದರ್ಭದಲ್ಲಿ ಸಭೆಯವರಾದ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೊಂದಿಸ್ತೇನೆ. ಯಾಕೆಂದರೆ ದೇವಾಲಯದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯುವಾಗ ಭಾಳ ಆಸಕ್ತಿಯಿಂದ ಬರ್ತಾರೆ. ಅದರಲ್ಲೂ ಮಕ್ಕಳು ಭಾಳ ಉತ್ಸುಕರಾಗಿ, ಮಕ್ಕಳಿಗೆ ಬರೆಯುವಂಥದ್ದು ಹೋಮ್ವರ್ಕ್ ಬೇಕಾದಷ್ಟಿರುತ್ತೆ, ಆದರೂ ಎಲ್ಲವನ್ನು ಬಿಟ್ಟು ಬರ್ತಾರೆ. ಮುಖ್ಯವಾಗಿ ತಂದೆ ತಾಯಿಗಳ ಪ್ರೋತ್ಸಾಹ, ಅವರ ತಂದೆ ತಾಯಿಗಳ ಪ್ರೋತ್ಸಾಹ ಹಿನ್ನೆಲೆ ಇದೆ, ಅವರ ಸಹಕಾರ ಇದೆ. ಈ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೂ, ಆ ಮಕ್ಕಳಿಗೂ, ಆ ಭಾನುವಾರದ ಎಲ್ಲ ಶಿಕ್ಷಕಿಯರಿಗೂ, ಯೋಜನರಿಗೂ, ಸಭೆಯವರಿಗೂ, ಪ್ರತಿಯೊಬ್ಬೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾನು ವೈಯಕ್ತಿಕವಾಗಿ ಸಭಾಪಾಲನಾ ಸಮಿತಿಯ ಸದಸ್ಯರೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಕೋರುವನಾಗಿದ್ದೇನೆ. ಮತ್ತು ಹೊಸ ವರ್ಷ ನಿಮಗೆ ಸುಖ, ಸಂತೋಷ, ಸಮೃದ್ಧಿಯನ್ನು, ಆಯುರಾರೋಗ್ಯವನ್ನು, ದೀರ್ಘಾಯುಷ್ಯವನ್ನು ನೀಡಲಿ ಎಂಬುದಾಗಿ ನಿಮಗೆ ಶುಭವನ್ನು ಕೋರುತ್ತೇನೆ, ಹಾರೈಸುತ್ತೇನೆ. ನಮ್ಮ ಕಾಣಿಕೆಗಳನ್ನು ಕೂಡಿಸುವಾಗಿ 217ನೇ ಜ್ಞಾನ ಕೀರ್ತನೆಯನ್ನು ನಾವು ಹಾಡೋಣ. 217ನೇ ಜ್ಞಾನ ಕೀರ್ತನೆ, ಪ್ರೇಮ ದಯಾಶೀಲ ದೇವಾದೇವ. ಪ್ರೇಮ ದಯಾಶೀಲ ದೇವ, ಪ್ರೇಮ ದಯಾಶೀಲ, ಪ್ರೇಮ ದಯಾಳುವ ನಾಮವ ಮಾಡುವ, ಪ್ರೇಮ ದಯಾಳುವ ನಾಮವ ಮಾಡುವ, ಕ್ಷೇಮದಿಂದ ಕದ ಪಾಮರ ಮಿತ್ರನೆ, ಕ್ಷೇಮದಿಂದ ಕದ ಪಾಮರ ಮಿತ್ರನೆ, ಪ್ರೇಮ ದಯಾಶೀಲ ದೇವ, ಪ್ರೇಮ ದಯಾಶೀಲ. ವರುಷವು ಹೋಗಲು ಹರುಷದಿಂ ನೂತನ, ವರುಷವು ಹೋಗಲು ಹರುಷದಿಂ ನೂತನ, ವರುಷವನ್ನು ನಾವು ದರುಶಿಸ ಮಾಡಿದ, ವರುಷವನ್ನು ನಾವು ದರುಶಿಸ ಮಾಡಿ
ಮಂಗಳಾದಾಯದಿಂ ಮೀರಿದ ಆಜ್ಞೆಯ ಪೂರಣಾದಾಯದಿಂ ಮೀರಿದ ಆಜ್ಞೆಯ ಭಾರವೆಲ್ಲವನ್ನು ಸೈರಿಸಿಕೊಂಡವ ಬಾ ಕಾಲವಂ ಕುಂದಕ ಮಾಡದೆ ವಂದಿದ ಕಾಲವಂ ಕುಂದಕ ಮಾಡದೆ ತಂದೆಯ ಚಿತ್ತವಂ ಚಂದದಿ ನಡೆಸುವ ತಂದೆಯ ಚಿತ್ತವಂ ಚಂದದಿ ನಡೆಸು ಹೇ ಮಾದಯಾಶೀಲ ಭಕ್ತಿಯ ಮಾರ್ಗದಿ ಶಕ್ತಿಯ ಹುಟ್ಟಿಸು ಭಕ್ತಿಯ ಮಾರ್ಗದಿ ಶಕ್ತಿಯ ಹುಟ್ಟಿಸು ಭಕ್ತರೊಡನೆ ಕರ್ತ ಮುಕ್ತಿಯ ಪಾಲಿಸು ಭಕ್ತರೊಡನೆ ಕರ್ತ ಮುಕ್ತಿ ಜನಿಸಿಹನಾರು ಗೋದಲಿಯುಳು 44 ಕಾರಣ
ಸಂದರ್ಭದಲ್ಲಿ ಅನೇಕರು ವಿಶೇಷ ಕಾಣಿಕೆಗಳನ್ನು ನೀಡಿದ್ದಾರೆ. ವಿಶೇಷ ಕೃತಜ್ಞತಾ ಕಾಣಿಕೆ ನೀಡಿದಂಥವರು ಅಂಬಿಕಾ ಎಂ, ಗಿರಿಜಾ ಸಂಪತ್, ತಪಸ್ವಿನಿ ಮತ್ತು ಕುಟುಂಬ, ಶೆರಿಲ್ ಸಂದೇಶ್, ಡಿ ರಾಜೇಶ್ವರಿ ರಾಮಲಿಂಗಂ, ಡೇವಿಡ್ ದೊರೆ ಮತ್ತು ಕುಟುಂಬ, ಎಸ್ ಪುಷ್ಪಲತಾ, ಸುಸನ್ನಾ ಎಂಎನ್, ಜಾನ್ ಫೆಡ್ರಿಕ್ಸ್ ಜೇಮ್ಸ್, ಸಂತೋಷ್ ಎಸ್ ಮತ್ತು ಕುಟುಂಬ, ಹೊಸ ವರ್ಷದ ಕಾಣಿಕೆ ನೀಡಿದಂಥವರು ಎಸ್ ಆಲ್ಫೋನ್ಸ್ ಸಾಲೊಮೋನ್ ಶಾಡ್ರೋಕ್ ಮತ್ತು ಕುಟುಂಬ, ಮತ್ತು ಕೃತಜ್ಞತಾ ಕಾಣಿಕೆ ನೀಡಿದಂಥವರು ಶ್ರೀಮತಿ ಮತ್ತು ಶ್ರೀ ರೋಹನ್ ಮಲ್ಲಿಕ್, ಮತ್ತು ವಿವೇಕ್ ವಿಜಯ್, ಶ್ಯಾಮಲಾ ಮಸ್ದಾನ್, ಸುಸ್ನಿಕ್, ಸುಷ್ಮಾ ನಿಕೋಲಸ್, ಸುಜನ್ ಎಸ್ ಏಂಜಲ್, ಶೈನಾ ಶಾರೋನ್ ಎಸ್, ಸುಕನ್ಯಾ ಎಡ್ವರ್ಡ್ ಮತ್ತು ಕುಟುಂಬ, ಜಯಂತ್ ಕುಮಾರ್ ಮತ್ತು ಕುಟುಂಬ, ಬರ್ಟಿ ಭಾಗ್ಯನ್, ಕಮಲಾ ಪ್ರಭಾಕರ್ ಮತ್ತು ಕುಟುಂಬ, ಆಶಾ ಕ್ರಿಸ್ಟಫರ್, ಅನ್ವಿತ್ ಸ್ಯಾಮ್. ಹುಟ್ಟುಹಬ್ಬದ ವಿಶೇಷ ಕಾಣಿಕೆಯನ್ನು ನೀಡಿದಂಥವರು ಪರಿಮಳ, ಆಂಡ್ರೂ ಲೀ ಜೆ, ರಮ್ಯಶ್ರೀ. ವಾರ್ಷಿಕೋತ್ಸವದ ವಿಶೇಷ ಕಾಣಿಕೆ ನೀಡಿದಂಥವರು ಪಿ ಕೆ ಶ್ಯಾಮ್ ಮತ್ತು ಸಲೋಮಿ ಶ್ಯಾಮ್. ಕಟ್ಟಡದ ನಿಧಿಗೋಸ್ಕರ ವಿಶೇಷ ಕಾಣಿಕೆ ನೀಡಿದಂಥವರು ಡೆಲ್ಸಿಯಾ ಮತ್ತು ಡೆನ್ಸಿಲ್. ವೈದ್ಯಕೀಯ ನೆರವಿಗೋಸ್ಕರ ವಿಶೇಷ ಕಾಣಿಕೆ ನೀಡಿದಂಥವರು ದೇವ ವರಪ್ರಸಾದ್ ಮತ್ತು ಕುಟುಂಬ. ಬಡವ ನಿಧಿಗೋಸ್ಕರ ವಿಶೇಷ ಕಾಣಿಕೆ ನೀಡಿದಂಥವರು ಎ ಶುಭಾ ಮತ್ತು ಜೆ ಶಾರೋನ್. ಗತಿಸಿದಂಥ ಶ್ರೀ ಶಶಾಂಕ್ರವರ ಜ್ಞಾಪಕಾರ್ಥ ಪಿ ಜಯಕುಮಾರ್ ಅವರು ವಿಶೇಷ ಕಾಣಿಕೆಯನ್ನು ನೀಡಿದ್ದಾರೆ. ಸಭಾವಂತಿಕೆಯ ಕಾಣಿಕೆಯಾಗಿ ಸುಕನ್ಯಾ ಎಡ್ವರ್ಡ್ ಕುಟುಂಬದವರು ಮತ್ತು ಜೆ ಹೇಮಲತಾ ಕುಟುಂಬದವರು ನೀಡಿದ್ದಾರೆ. ಎಲ್ಲ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಎಲ್ಲರನ್ನ ವಂದಿಸುವವರಾಗಿದ್ದೇವೆ, ಎಲ್ಲರ ಶ್ರೇಯಸ್ಸಿಗೋಸ್ಕರ ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮೆಲ್ಲ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ತಡವಾಗಿ ಬಂದಂಥ ಕವರ್ ರಯಾಂಶ್ ಪ್ರಭಾಕರ್ ಅವರು ಈ ಕೃತಜ್ಞತಾ ಕಾಣಿಕೆಯನ್ನು ನೀಡಿದ್ದಾರೆ. ಇದನ್ನು ಕೂಡ ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನು ಕೂಡ ವಂದಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಕೃಪಾಳು ಕರ್ತನೆ, ನಮ್ಮೆಲ್ಲರನ್ನ 2026ನೇ ಈ ಹೊಸ ವರ್ಷದ ಈ ಪ್ರಾರಂಭದ ದಿನಕ್ಕೆ ನಡೆಸಿದ್ದಿ. ಹೃದಯಪೂರ್ವಕವಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯ ಸಂದೇಶದಲ್ಲಿ ಕೇಳಿದ ಹಾಗೆ ನಾವು ಉಳಿದಿರುವುದು ನಿನ್ನ ಕರುಣೆ ಕೃಪೆ. ನಿನ್ನ ಕೃಪವರು ನಿಂತು ಹೋಗೋದು. ದಿನ ಹೊಸದಾಗಿ ನಮ್ಮ ಮೇಲೆ ಒದಗ್ತಾ ಇರೋದ್ರಿಂದ ನಾವಿನ್ನೂ ಕೂಡ ಜೀವಿತ ಸಂಖ್ಯೆಯಲ್ಲಿದ್ದೇವೆ ಸ್ವಾಮಿ. ನಮಗಿಂತ ಸಣ್ಣ ಪ್ರಾಯದ ಎಷ್ಟೋ ಜನರು ಈ ಲೋಕಾಯತನ ಮುಗಿಸಿದ್ದಾರೆ ಸ್ವಾಮಿ. ಆದರೆ ನಮ್ಮನ್ನು ನಿನ್ನ ಕೃಪೆಯ ಮೂಲಕ, ಕರುಣೆ ಮೂಲಕ ಈ ಹೊಸ ವರ್ಷ ನೋಡುವಂಥ ಭಾಗ್ಯ ಕೊಟ್ಟಿದ್ದಿ. ಹೃದಯಪೂರ್ವಕವಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಕರ್ತನೆ, ಈ ಹೊಸ ವರ್ಷದ ಪ್ರಾರಂಭದಲ್ಲಿ ನಿಂತು ಈ ಹೊಸ ವರ್ಷ ಹೇಗಿದೆಯೇನೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಕರ್ತನೆ, ಆದರೆ ನೀನು ಮಾತ್ರ
ಎಂದಿಗೂ ಬದಲಾಗದಂಥ ದೇವರು, ಯಾವಾಗಲೂ ನಮ್ಮ ಜೊತೆಯಲ್ಲಿರುವಂಥ ದೇವರು. ನಿನ್ನ ವಾಕ್ಯದಲ್ಲಿ ನಿನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ್ದೀಯ ಸ್ವಾಮಿ, ನಾನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊಳೆದು ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನೇ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ನಮ್ಮೊಟ್ಟಿಗೆ ಜೀವಿಸುವಂಥ ಇರುವಂಥ ವಾಗ್ದಾನ ಮಾಡಿದ್ದಿ. ಇದಕ್ಕೋಸ್ಕರ ಸ್ತೋತ್ರ. ಮುಖ್ಯವಾಗಿ ಇವತ್ತು ಒಡಂಬಡಿಕೆ ಆರಾಧನೆ ಸ್ವಾಮಿ, ನಾವು ನಿನ್ನ ಮುಂದೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ ಸ್ವಾಮಿ. ಈ ಹೊಸ ವರ್ಷ ನಮಗೆ ಶುಭದಾಯಕವಾಗುವಾಗವೇ ಸ್ವಾಮಿ ನೀನು ನಮಗೆ ದೇವರಾಗಿರು, ನಾವು ನಿನ್ನ ಪ್ರಜೆಗಳಾಗಿ ನಿನ್ನಲ್ಲಿ ನಿನ್ನ ಐಕ್ಯತೆಯಲ್ಲಿ ಜೀವಿಸ್ತೇವೆ ಸ್ವಾಮಿ. ಸ್ವಾಮಿ, ನಮ್ಮ ಒಂದು ಬದ್ಧತೆ ಇದೆ, ನಾವು ಇಡೀ ವರ್ಷ ನಿನ್ನ ಮಕ್ಕಳಾಗಿ ನಿನ್ನ ಐಕ್ಯತೆಯಲ್ಲಿ ಜೀವಿಸಬೇಕು. ವಾಕ್ಯ ಧ್ಯಾನ, ಪ್ರಾರ್ಥನಾ ಜೀವಿತ, ಸಾಕ್ಷಿಯ ಜೀವಿತ ಮತ್ತು ಒಳ್ಳೆಯ ರೀತಿಯಲ್ಲಿ ನಾವು ನಿನಗೆ ಸ್ವಾಮಿ ಸಾಕ್ಷಿ ಕೊಡೋದ್ರ ಮೂಲಕ ನಿನ್ನ ನಾಮವನ್ನು ಮೈಪಡಿಸುವಂಥ ಒಂದು ಜವಾಬ್ದಾರಿಕೆ ನಮಗಿದೆ. ಯಾಕೆಂದರೆ ಇಸ್ರಾಯೇಲ್ ಜನಾಂಗವನ್ನು ನೀನು ಲೋಕದೊಳಗಿಂದ ಆದುಕೊಂಡದ್ದು ಕೇವಲ ಅವರಿಗೋಸ್ಕರ ಬದುಕಬೇಕೆಂಬುದಾಗಿ ಅಲ್ಲ, ನಿನ್ನ ಸಾಕ್ಷಿಗಳಾಗಿ ಬದುಕಬೇಕೆಂಬುದಾಗಿ. ಅದೇ ರೀತಿ ಲೋಕದೊಳಗಿಂದ ನಮ್ಮನ್ನು ಆದುಕೊಂಡಿದ್ದಿ, ನಿನ್ನ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದಿ, ಸದಾಕಾಲ ನಮ್ಮ ಜೊತೆಯಲ್ಲಿ ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ಹೀಗಿರುವಾಗ ನಾವು ಅದಕ್ಕೆ ಬದ್ಧರಾಗಿ ನಡೆಕೊಂಡು ನಮ್ಮ ಮೂಲಕ ಇತರರಿಗೆ ಆಶೀರ್ವಾದ ಸಿಕ್ಕುವಂತೆ, ರಕ್ಷಣಾ ಭಾಗ್ಯ ಸಿಕ್ಕುವಂತೆ ಮತ್ತು ನಿನ್ನ ರಾಜ್ಯ ವಿಸ್ತರಿಸಲ್ಪಡಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಸಾಧನವಾಗಿ ಬಳಸಿಕೋ ಎಂದು ನಾವು ಪ್ರಾರ್ಥಿಸ್ತೇವೆ. ಅದೇ ಸಂದರ್ಭದಲ್ಲಿ ನೀನು ಇಡೀ ವರ್ಷವೆಲ್ಲ ನಮ್ಮೊಟ್ಟಿಗಿರು. ಕಷ್ಟವೇ ಬರಲಿ, ಸಂತೋಷವೇ ಇರಲಿ, ದುಃಖವೇ ಇರಲಿ, ಕಣ್ಣಿನೇ ಇರಲಿ, ಕಳವಳ, ಚಿಂತೆ ಯಾವುದಿದ್ರು ನೀನು ನಮ್ಮೊಟ್ಟಿಗಿರುವಂಥ ದೇವರಾಗಿ ನಮ್ಮನ್ನು ಬಲಪಡಿಸು, ಕೈ ಹಿಡಿದು ನಡೆಸು. ಈ ಹೊಸ ವರ್ಷ ನಮ್ಮೆಲ್ಲರಿಗೆ ಶುಭದಾಯಕವಾಗುವಾಗ ಇದನ್ನು ಆಶೀರ್ವಾದ ಮಾಡಿಕೊಡು ಸ್ವಾಮಿ. ಈ ಸಂದರ್ಭದಲ್ಲಿ ಈ ಒಡಂಬಡಿಕೆ, ಈ ಆರಾಧನೆಯಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು ಸ್ವಾಮಿ. ಯಾಕೆಂದರೆ ನಾವು ನಿನ್ನ ಮುಂದೆ ಅರಿಕೆ ಮಾಡಿದ್ದೇವೆ, ಇನ್ನು ಮೇಲೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಿನ್ನ ಸೊತ್ತಾಗಿದ್ದೇವೆ, ನೀ ಇಷ್ಟಪಡುವಂತೆ ನಾವು ಜೀವಿಸ್ತೇವೆ ಎಂಬುದಾಗಿ ಮಾತು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಅದಕ್ಕೆ ಬದ್ಧರಾಗಿ ನಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಅದೇ ಸಂದರ್ಭದಲ್ಲಿ ಈಗ ನಿನ್ನ ಸಾನ್ನಿಧ್ಯಕ್ಕೆ ಬರುವಾಗ ಬರೀ ಕೈಯಲ್ಲಿ ಬಾರದೆ ನೀನು ಕೊಟ್ಟು ಸ್ವಲ್ಪ ಭಾಗವನ್ನು ಕಾಣಿಕೆಗೆ ತಂದಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಇದು ಕೇವಲ ಅಲ್ಪವಾದಂಥ ಕಾಣಿಕೆ. ಕಳೆದ ದಿನಗಳಲ್ಲಿ ನಿನ್ನ ಆಶೀರ್ವಾದ ಹೊಂದಿದಂಥವರು ಈ ಹೊಸ ವರ್ಷದ ಕೃತಜ್ಞತೆಯಾಗಿ ಅನೇಕರು ಕೃತಜ್ಞತೆ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ, ಹುಟ್ಟುಹಬ್ಬದ ಕಾಣಿಕೆ ಸಮರ್ಪಿಸಿದ್ದಾರೆ, ಮತ್ತು ವೈದ್ಯಕೀಯ ನೆರವಿಗೋಸ್ಕರ, ಬಡವರ ನಿಧಿಗೋಸ್ಕರ ಮತ್ತು ಅನೇಕರ ನೆನಪಿನಲ್ಲಿ ಮತ್ತು ಸಭಾವಂತಿಕೆಯಾಗಿ ಬೇರೆ ಬೇರೆ ಕಾಣಿಕೆ ಸಮರ್ಪಣೆಯಾಗಿದೆ. ಎಲ್ಲವನ್ನ ಸ್ವೀಕರಿಸು. ಕಾಣಿಕೆ ಕೊಟ್ಟಂಥವ್ರ ಹೆಸರಾಗಿ ಆಶೀರ್ವಾದ ಮಾಡು, ನಿನ್ನ ದಿವ್ಯ ಆಶೀರ್ವಾದ ತುಂಬಿಸು ಸ್ವಾಮಿ. ಅದೇ ಸಂದರ್ಭದಲ್ಲಿ ಈ ಮುಂದಿನ ವರ್ಷವೆಲ್ಲ ಸ್ವಾಮಿ ನಮ್ಮನ್ನೇ ನಾವು ನೀನು ಸಮರ್ಪಿಸಿಕೊಂಡು ಈ ಲೋಕದಲ್ಲಿ ನಿನಗೋಸ್ಕರ ಜೀವಿಸಲಿಕ್ಕೆ ಆವಂಥ ಕೃಪೆ ನಮಗೆ ದಯಪಾಲಿಸಿಕೊಡ್ಬೇಕೆಂದು ಯೇಸು ಸ್ವಾಮಿ ಅವರ ದಿವ್ಯ ನಾಮದಲ್ಲಿ ಬೇಡ್ತೇವೆ ದೇವರೇ, ಆಮೇಲೆ. ಸಭೆಯಲ್ಲಿ ಮಾಡಿಕೊಳ್ಕೊಡಿ. ಕಡಿದಾಗಿ ನಾವೆಲ್ಲರೂ ಎದ್ದು ನಿಂತು 356ನೆಯ ಸಂಗೀತವನ್ನು ನಾವು ಹಾಡೋಣ. 356ನೇ ಸಂಗೀತ. ದಯಾಳುವಾದ ದೇವರು ಅತ್ಯಂತ ಪ್ರೀತಿಯಿಂದಲೂ ನನಗೆ ಕೊಟ್ಟ ವೇಳೆಯು ಅಮೂಲ್ಯವಾದ ದ್ರವ್ಯವು. ದಯಾಳುವಾದ ದೇವರು ಅತ್ಯಂತ ಪ್ರೀತಿಯಿಂದಲೂ ನನಗೆ ಕೊಟ್ಟ ವೇಳೆಯು ಅಮೂಲ್ಯವಾದ ದ್ರವ್ಯವು. ಒಂದೊಂದು ವರ್ಷ ದಾಟಲು
ಒಟ್ಟಾಗಿ ಪ್ರಭು ಕಲಿಸಿಕೊಟ್ಟಂಥ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪ್ರಸಿದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವನ್ನ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವೂ ಬಲವೂ ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂಥ ಯೇಸು ಸ್ವಾಮಿಯ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಇಲ್ಲಿ ನೆರೆದು ಬಂದಂಥ ನಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೇಲೆ